ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಎನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಸಂಚಿಕೆ ಸಂಖ್ಯೆ 892 ಡಿಸ್ಕಸ್ ಮಾಡ್ತಾ ಇದ್ವಿ. ದಿನಾಂಕ 19 ಜೂನ್ 2025. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ರಾಷ್ಟ್ರೀಯ ಕಾರ್ಮಿಕ ಮಾನದಂಡಗಳ ಪ್ರಕಾರ ವಾರಕ್ಕೆ ಅನುಮತಿಸಲಾದ ಗರಿಷ್ಠ ಕೆಲಸದ ಸಮಯ ಎಷ್ಟು? ಅಕಾರ್ಡಿಂಗ್ ಟು ನ್ಯಾಷನಲ್ ಲೇಬರ್ ಸ್ಟ್ಯಾಂಡರ್ಡ್ಸ್, ವಾಟ್ ಇಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ವರ್ಕಿಂಗ್ ಅವರ್ಸ್ ಅಲೋಡ್ ಪರ್ ವೀಕ್? ಸೊ ಈ ಪ್ರಶ್ನೆಯನ್ನು ನಾನು ಕೊಡಲಿಕ್ಕೆ ಕಾರಣ ಏನು ಅಂದರೆ, ಸೊ ನಮ್ಮ ಕರ್ನಾಟಕದಲ್ಲಿ ಈ ಒಂದು ಡೈಲಿ ವರ್ಕಿಂಗ್ ಟೈಮ್ ಏನಿದೆ, ಸೊ ಅದನ್ನು ಇನ್ಕ್ರೀಸ್ ಮಾಡ್ತಕ್ಕಂಥ ಒಂದು ಪ್ರಪೋಸಲನ್ನು ಮಾಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಒಂದು ನ್ಯಾಷನಲ್ ಲೇಬರ್ ಸ್ಟ್ಯಾಂಡರ್ಡ್ಸ್ ಅಂದರೆ ರಾಷ್ಟ್ರೀಯ ಈ ಒಂದು ಕೆಲಸದ ಒಂದು ಮಾನದಂಡಗಳೇನಿರುತ್ತೆ, ಸೊ ಈ ಒಂದು ಮಾನದಂಡಗಳ ಪ್ರಕಾರ ಅಂದರೆ ರಾಷ್ಟ್ರೀಯ ಕಾರ್ಮಿಕ ಮಾನದಂಡಗಳ ಪ್ರಕಾರ ಒಂದು ವಾರಕ್ಕೆ ಗರಿಷ್ಠ ಕೆಲಸದ ಮಿತಿ ಎಷ್ಟಿರುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಒಂದು ವಾರಕ್ಕೆ ಅದು 48 ಗಂಟೆಗಳನ್ನು ಮೀರಬಾರದಾಗಿರುತ್ತೆ. ಸೊ ಈ ಒಂದು ಸ್ಟ್ಯಾಂಡರ್ಡ್ಸ್ ಅನ್ನು ನಾವು ನ್ಯಾಷನಲ್ ಲೇಬರ್ ಸ್ಟ್ಯಾಂಡರ್ಡ್ಸ್ ಆಫ್ ಇಂಡಿಯಾ ಪ್ರಕಾರ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಸುದ್ದಿಯಲ್ಲಿಕ್ಕೆ ಕಾರಣ ಏನು ಅಂದರೆ, ಸ್ಟೇಟ್ ಗೌರ್ಮೆಂಟ್ ಪ್ರಪೋಸಸ್ ಟು ಇನ್ಕ್ರೀಸ್ ಡೈಲಿ ವರ್ಕಿಂಗ್ ಅವರ್ಸ್ ಅಂದರೆ ನಮ್ಮ ರಾಜ್ಯ ಸರ್ಕಾರ ದೈನಂದಿನ ಕೆಲಸದ ಸಮಯವನ್ನು ಹೆಚ್ಚಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಸೊ ಇರ್ತಕ್ಕಂಥ ಪ್ರಪೋಸಲ್ ಏನು ಮತ್ತೆ ನಮ್ಮ ನ್ಯಾಷನಲ್ ರೂಲ್ಸ್ ಏನಿದೆ, ಇವನ್ ಇಂಟರ್ನ್ಯಾಷನಲ್ ರೂಲ್ಸ್ ಏನಿದೆ, ಎಲ್ಲವನ್ನ ಕೂಡ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಇದು ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ನಮ್ಮ ಸ್ಟೇಟ್ ಗವರ್ನಮೆಂಟ್ ಪ್ರಪೋಸ್ ಮಾಡ್ತಾ ಇರ್ತಕ್ಕಂಥದ್ದು ಅಮೆಂಡ್ಮೆಂಟ್ ಆಫ್ ದಿ ಕರ್ನಾಟಕ ಶಾಪ್ಸ್ ಅಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಆಕ್ಟ್ 1961 ಅಂದ್ರೆ 1961 ಕರ್ನಾಟಕದ ಶಾಪ್ಸ್ ಅಂದ್ರೆ ಅಂಗಡಿಗಳು ಮತ್ತೆ ವಾಣಿಜ್ಯ ಸ್ಥಾಪನೆ ಕಾಯ್ದೆಗೆ ತಿದ್ದುಪಡಿ ಮಾಡ್ತಕ್ಕಂಥ ಒಂದು ಪ್ರಸ್ತಾವನೆ ಮಾಡಿದೆ. ಇನ್ನು ಸೊ ಇದನ್ನಿನ್ನು ಕಂಪ್ಲೀಟ್ ಆಗಿ ಬದಲಾವಣೆ ಮಾಡಿಲ್ಲ. ಸೊ ದೇ ಆರ್ ಸ್ಟಿಲ್ ಪ್ರಪೋಸಿಂಗ್. ಸೊ ಈ ಒಂದು ಕೆಲಸದ ಅವರ್ಸ್ ಅಥವಾ ಗಂಟೆಗಳನ್ನ ಅವರು ಹೆಚ್ಚು ಮಾಡಬೇಕಾಗಿದ್ರೆ ಈ ಒಂದು ಕಾಯ್ದೆಯನ್ನ ತಿದ್ದುಪಡಿ ಮಾಡಬೇಕಾಗಿರುತ್ತೆ. ಸೊ ಈ ಕಾಯ್ದೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಶಾಪ್ಸ್ ಅಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಆಕ್ಟ್ 1961 ಅಂತ ಹೇಳ್ತೇವೆ. ಸೊ ಇವರು ಪ್ರಸ್ತಾವಿಸಿರ್ತಕ್ಕಂಥ ಬದಲಾವಣೆಗಳೇನು ಅಂದ್ರೆ, ಡೈಲಿ ವರ್ಕಿಂಗ್ ಅವರ್ಸ್ ಅನ್ನ ಚೇಂಜ್ ಮಾಡ್ತಕ್ಕಂಥದ್ದು ಅಂದರೆ ಇನ್ಕ್ರೀಸಿಂಗ್ ಫ್ರಮ್ 9 hours to 10 hours ಪರ್ ಡೇ ಅಂದರೆ ದಿನಕ್ಕೆ 9 ರಿಂದ 10 ಗಂಟೆಗಳಿಗೆ ಹೆಚ್ಚಿಸ್ತಕ್ಕಂಥದ್ದು ಇವರ ಒಂದು ಪ್ರಸ್ತಾವನೆ ಆಗಿರುತ್ತೆ. ಅದಾದ್ಮೇಲೆ ಓವರ್ ಟೈಮ್ ಏನಾದರೂ ಮಾಡಿಸಿದ್ರೆ ಅಂದರೆ ಹೆಚ್ಚುವರಿ ಅವಧಿಗೆ ಏನಾದರೂ ಕೆಲಸ ಮಾಡಿದ್ರೆ ರೇಸ್ ಫ್ರಮ್ 10 to 12 hours ಪರ್ ಡೇ ಅಂದರೆ ಇದು ರೆಗ್ಯುಲರ್ ಟೈಮ್ ಅನ್ನು ಕೂಡ ಸೇರಿಸಿದಂತೆ. ಸೊ ನೀವೇನಾದರೂ ಓವರ್ ಟೈಮ್ OT ಅಂತ ನಾವೇ ಹೇಳ್ತೇವೆ. ಸೊ ಓವರ್ ಟೈಮ್ ಏನಾದರೂ ಉದ್ಯೋಗ ಮಾಡಿದ್ರೆ ಸೊ 10 ರಿಂದ ಅದನ್ನ 12 ಗಂಟೆಗಳವರೆಗೆ ಹೆಚ್ಚಿಸ್ತಕ್ಕಂಥ ಒಂದು ಪ್ರಪೋಸಲ್ ಅನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅದಾದ್ಮೇಲೆ ವೀಕ್ಲಿ ಲಿಮಿಟ್ ಅನ್ನ ನಾವು ನೋಡೋದಾದ್ರೆ ಅಂದ್ರೆ ಸಾಪ್ತಾಹಿಕ ಮಿತಿ, ಒಂದು ವಾರದಲ್ಲಿ ಎಷ್ಟು ಅವರ್ಸ್ ಒಬ್ಬ ಕಾರ್ಮಿಕ ಉದ್ಯೋಗ ಮಾಡಬೇಕಾಗಿರುತ್ತೆ ಸೊ ಅದಕ್ಕೆ ಒಂದು ಮಿತಿಯನ್ನ ಕೂಡ ಕೊಟ್ಟಿರ್ತಾರೆ. ಆ ಮಿತಿ ಇಟ್ ಈಸ್ ಕ್ಯಾಪ್ಡ್ ಅಟ್ 48 hours ಪರ್ ವೀಕ್ ಅಲೈನ್ಡ್ ವಿತ್ ನ್ಯಾಷನಲ್ ಲೇಬರ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ ರಾಷ್ಟ್ರೀಯ ಕಾರ್ಮಿಕ ಮಾನದಂಡಗಳಿಗೆ ಅನುಗುಣವಾಗಿ ವಾರಕ್ಕೆ 48 ಗಂಟೆಗಳವರೆಗೆ ಇದನ್ನ ಮಿತಿಗೊಳಿಸಲಾಗಿದೆ. ಆಕ್ಚುಲಿ ನಾವು ಟೆಕ್ನಿಕಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ, ಯಾಕಂದ್ರೆ ಅವರು ನಂಬರ್ ಆಫ್ ಅವರ್ಸ್ ಪರ್ ಡೇ ಏನು ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಸೊ ಅದನ್ನ ನಾವು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಸೊ ಈ ಒಂದು ಮಿತಿ ಏನಿದೆ ಇದು ಆಲ್ರೆಡಿ ಎಕ್ಸೀಡ್ ಆಗ್ತಾ ಇದೆ. ಸೊ ಹಾಗಿದ್ರೆ ಈ ಮಿತಿಯನ್ನ ಹೇಗೆ ಮೇಂಟೈನ್ ಮಾಡ್ತಾರೆ ಅಂತಕ್ಕಂಥದ್ದೇ ಒಂದು ದೊಡ್ಡ ಪ್ರಶ್ನೆ ಆಗಿರುತ್ತೆ. ಸೊ ಎನಿವೇಸ್ ಸೊ ಎಕ್ಸಾಮ್ಷನ್ಸ್ ಕೂಡ ಇರುತ್ತೆ, ಅಂದ್ರೆ ಕೆಲವೊಂದು ವಿನಾಯಿತಿಗಳು ಕೂಡ ಇರುತ್ತೆ. ಸೊ ಎಸ್ಟಾಬ್ಲಿಷ್ಮೆಂಟ್ಸ್ ವಿತ್ ಫ್ಯೂವರ್ ದೆನ್ 10 ಎಂಪ್ಲಾಯೀಸ್ ಮೇ ಬಿ ಎಕ್ಸ್ಕ್ಲೂಡೆಡ್ ಅಂದ್ರೆ ಯಾವ ಒಂದು ಸಂಸ್ಥೆಗಳಲ್ಲಿ 10ಕ್ಕಿಂತ ಕಡಿಮೆ ಉದ್ಯೋಗಿಗಳನ್ನ ಹೊಂದಿರತಕ್ಕಂಥ ಸಂಸ್ಥೆಗಳೇನಿರುತ್ತೆ ಸೊ ಈ ಸಂಸ್ಥೆಗಳು ಈ ಒಂದು ಕಾಯ್ದೆಯ ವ್ಯಾಪ್ತಿಯಿಂದ ಹೊರಗಿಡ್ತಕ್ಕಂಥದ್ದನ್ನ ನಾವು ಇಲ್ಲಿರ್ತಕ್ಕಂಥ ವಿನಾಯಿತಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಟ್ರೇಡ್ ಯೂನಿಯನ್ಸ್ ಅಫ್ಕೋರ್ಸ್ ಈ ಒಂದು ಬದಲಾವಣೆಗೆ ಕಾರ್ಮಿಕ ಸಂಘಗಳು ಅತ್ಯಂತ ಹೆಚ್ಚಿನ ವಿರೋಧವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಬಿಕಾಸ್ ದೇ ಸೇ ಇಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂದ್ರೆ ಅಸಂವಿಧಾನಿಕವಾಗಿರ್ತಕ್ಕಂಥ ಒಂದು ಅವರ ಒಂದು ನೀತಿ ಆಗಿರುತ್ತೆ. ಮತ್ತೆ ನಮ್ಮ DPSP ಏನು ಹೇಳುತ್ತೆ ಅಂದ್ರೆ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳಿಗೆ ಇದು ವಿರುದ್ಧವಾಗಿದೆ ಅನ್ನೋ ಕಾರಣಕ್ಕಾಗಿ ಸೊ ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ. ಹಾಗಿದ್ರೆ ವಾಟ್ ಆರ್ ದಿ ಇಂಟರ್ನ್ಯಾಷನಲ್ ಲೇಬರ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ
ಮಟ್ಟದಲ್ಲಿ ಕಾರ್ಮಿಕ ಮಾನದಂಡಗಳೇನಿದೆ, ಸೊ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ನಾವು ನೋಡಿದ್ದೇವೆ. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಮಾನದಂಡಗಳು ಹೇಗಿದೆ ಅಂತ ನಾವು ನೋಡೋದಾದ್ರೆ, ಸೊ ದಿ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಇದನ್ನ ನಾವು ILO ಅಂತ ಹೇಳ್ತೇವೆ. ಇದನ್ನ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಅಂತ ಹೇಳ್ತೇವೆ. ಸೊ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಕಾರ್ಮಿಕ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಮಾನದಂಡಗಳನ್ನ ದೃಢೀಪಡಿಸ್ತಕ್ಕಂಥ ಒಂದು ಸಂಸ್ಥೆಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂತ ಹೇಳ್ತೇವೆ. ಸೊ ಇದು ಫೇರ್ ವರ್ಕಿಂಗ್ ಅವರ್ಸ್ ಆಸ್ ಕಾರ್ನರ್ ಸ್ಟೋನ್ ಆಫ್ ಡೀಸೆಂಟ್ ವರ್ಕ್, ಅಂದ್ರೆ ಒಂದು ನ್ಯಾಯಯುತ ಕೆಲಸದ ಸಮಯವನ್ನ ಅವರು ಯೋಗ್ಯ ಕೆಲಸದ ಮೂಲಾಧಾರತೆಯ ಮೇಲೆ ಸೊ ಇವರು ನಿಗದಿಪಡಿಸಿರ್ತಾರೆ. ಅಂದ್ರೆ ಎಷ್ಟು ಡೀಸೆಂಟ್ ನಂಬರ್ ಆಫ್ ಅವರ್ಸ್ ಎಷ್ಟಿರುತ್ತೆ, ಸೊ ಅದು ಅವನ ಪರ್ಸನಲ್ ಲೈಫ್ ಅನ್ನ ಹಾಳು ಮಾಡದೆ ಸೊ ದಿನಕ್ಕೆ ಎಷ್ಟು ಗಂಟೆಗಳ ಕಾಲ ಅವನು ಕೆಲಸ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಮಿತಿಯನ್ನ ಇಂಟರ್ನ್ಯಾಷನಲ್ ಲೇಬರ್ ಸ್ಟ್ಯಾಂಡರ್ಡ್ ವತಿಯಿಂದ ಕೂಡ ನೀಡಲಾಗಿರುತ್ತೆ. ಹಾಗಿದ್ರೆ ಈ ನಂಬರ್ ಆಫ್ ಅವರ್ಸ್ ಆಫ್ ವರ್ಕ್ ಅನ್ನ ನಾವಿಲ್ಲಿ ನೋಡೋದಾದ್ರೆ 8 hours per day and 48 hours per week ಫಾರ್ ಇಂಡಸ್ಟ್ರಿಯಲ್ ವರ್ಕರ್ಸ್, ಅಂದ್ರೆ ಕೈಗಾರಿಕಾ ಕಾರ್ಮಿಕರಿಗೆ ದಿನಕ್ಕೆ 8 ಗಂಟೆಗಳ ಕಾಲ ಅವರು ಕೆಲಸ ಮಾಡಬೇಕಾಗಿರುತ್ತೆ ಅಂಡ್ ವಾರಕ್ಕೆ 48 ಗಂಟೆಗಳು. ಸೊ ಸೇಮ್ ಕ್ಯಾಪ್ ಅನ್ನ ನಮ್ಮ ನ್ಯಾಷನಲ್ ರೂಲ್ಸ್ ಗಳಲ್ಲೂ ಕೂಡ ನಾವು ನೋಡಬಹುದಾಗಿರುತ್ತೆ. ಸೊ ನಮ್ಮ ರಾಷ್ಟ್ರೀಯ ಕಾರ್ಮಿಕ ಒಂದು ನಿಯಮಗಳ ಪ್ರಕಾರ ಕೂಡ ಒಂದು ವಾರಕ್ಕೆ 48 ಗಂಟೆಗಳು ಮೀರದಂತೆ ಸೊ ಉದ್ಯೋಗಿಗಳು ಕೆಲಸ ಮಾಡ್ತಕ್ಕಂಥದ್ದನ್ನ ನಮ್ಮ ಸ್ಟ್ಯಾಂಡರ್ಡ್ಸ್ ಅಲ್ಲೂ ಕೂಡ ನಾವು ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಇಟ್ ಮ್ಯಾಂಡೇಟ್ಸ್ ಅಟ್ಲೀಸ್ಟ್ 1 full day of rest per week, ಪ್ರಿಫರಬಲಿ ಆನ್ ಸಂಡೇ, ಅಂದ್ರೆ ವಾರಕ್ಕೆ ಕನಿಷ್ಠವಾಗಿ ಒಂದು ದಿನ ಪೂರ್ಣ ರಜಾ ದಿನವನ್ನ ಕೊಡಬೇಕಾಗಿರುತ್ತೆ. ಅದು ಕೂಡ ಮೇಲಾಗಿ ಭಾನುವಾರವನ್ನ ಕಡ್ಡಾಯಗೊಳಿಸಿರ್ತಕ್ಕಂಥದ್ದನ್ನ ಸೊ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಇದು ಇಂಟರ್ನ್ಯಾಷನಲ್ ರೂಲ್ಸ್ ಆಗಿರುತ್ತೆ. ಅದ್ರ ಜೊತೆಗೆ ಮಿನಿಮಮ್ ಆಫ್ 3 weeks ಆಫ್ ಪೇಯ್ಡ್ ಲೀವ್ ಆನ್ಯುವಲಿ ಫಾರ್ ವರ್ಕರ್ಸ್, ಅಂದ್ರೆ ಕಾರ್ಮಿಕರಿಗೆ 1 ವರ್ಷ ಅವರು ಕೆಲಸ ಮಾಡುವ ಸಮಯದಲ್ಲಿ ಕನಿಷ್ಠ ಪಕ್ಷ 3 ವಾರಗಳಷ್ಟು ವೇತನ ಸಹಿತ ರಜೆಯನ್ನ ಕೂಡ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇಂದ ಖಚಿತಪಡಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಅಂಡ್ ಸ್ಪೆಷಲ್ ಪ್ರೊಟೆಕ್ಷನ್ ಫಾರ್ ನೈಟ್ ವರ್ಕರ್ಸ್, ಎಸ್ಪೆಷಲಿ ಹಜಾರ್ಡಸ್ ಇಂಡಸ್ಟ್ರೀಸ್, ಅಂದ್ರೆ ಯಾರಾದ್ರೂ ಅಪಾಯಕಾರಿ ಕೈಗಾರಿಕೆಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ರಾತ್ರಿಯ ಕೆಲಸಗಾರರಿಗೆ, ಅಂದ್ರೆ ನೈಟ್ ಟೈಮ್ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ವಿಶೇಷ ರಕ್ಷಣೆಯನ್ನ ಕಡ್ಡಾಯವಾಗಿ ಕೊಡ್ತಕ್ಕಂಥದ್ದು ಕೂಡ ಸೊ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ನ ಪ್ರಕಾರ ಇರ್ತಕ್ಕಂಥ ಒಂದು ಮಾನದಂಡವಾಗಿರುತ್ತೆ. ಸಪೋಸ್ ಇಟ್ ಆಲ್ಸೋ ಪರ್ಮಿಟ್ಸ್ ಓವರ್ ಟೈಮ್, ಅಂದ್ರೆ ಹೆಚ್ಚುವರಿ ಅವಧಿಯ ಕೆಲಸವನ್ನ ಮಾಡ್ತಕ್ಕಂಥದ್ದನ್ನ ಕೂಡ ಸೊ ಇದರಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿರ್ತಾರೆ. ಬಟ್ ಇಟ್ ಮಸ್ಟ್ ಬಿ ಎಕ್ಸೆಪ್ಷನಲ್, ಕಂಪೆನ್ಸೇಟೆಡ್ ಅಂಡ್ ನಾಟ್ ಅಂಡರ್ಮೈನ್ ಹೆಲ್ತ್ ಆರ್ ಸೇಫ್ಟಿ, ಅಂದ್ರೆ ಯಾರಾದ್ರೂ ಓವರ್ ಟೈಮ್ ಕೆಲಸ ಮಾಡ್ತಾ ಇದ್ರೆ ಅವರ ಆರೋಗ್ಯ ಅಥವಾ ಸುರಕ್ಷತೆಗೆ ಯಾವುದೇ ಧಕ್ಕೆ ಆಗದ ರೀತಿಯಲ್ಲಿ ಸೊ ಆ ಒಂದು ಕಾರ್ಮಿಕರನ್ನ ಓವರ್ ಟೈಮ್ಗೆ ಬಳಸಿಕೊಳ್ತಕ್ಕಂಥದ್ದನ್ನ ಕೂಡ ಸೊ ಈ ಒಂದು ಮಾನದಂಡಗಳಲ್ಲಿ ನಾವು ನೋಡಬಹುದಾಗಿರುತ್ತೆ. ಅಂಡ್ ದ ಫೌಂಡೇಶನಲ್ ಪೀಸ್ ಆಫ್ ಲೇಬರ್ ಲೆಜಿಸ್ಲೇಷನ್ ಇನ್ ಇಂಡಿಯನ್ ಸ್ಟೇಟ್, ಅಂದ್ರೆ ನಾನು ಇವಾಗ ನಮ್ಮ ಕರ್ನಾಟಕದ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಇದ್ದೇನೆ. ನಮ್ಮ ಕರ್ನಾಟಕದ ಶಾಪ್ಸ್ ಅಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ 1961 ನ ಪ್ರಕಾರ ಸೊ ಇದು ರಾಜ್ಯದ ಕಾರ್ಮಿಕ ಕಾನೂನುಗಳ ಮೂಲಭೂತ ಅಂಶವಾಗಿ ನಾವು ಈ ಒಂದು ಕಾಯ್ದೆಯನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕಾಯ್ದೆಯ ಪರ್ಪಸ್ ಅಥವಾ ಉದ್ದೇಶ ಏನಿತ್ತು ಅಂತ ನಾವು ನೋಡೋದಾದ್ರೆ, ಟು ರೆಗ್ಯುಲೇಟ್ ದ ಕಂಡೀಷನ್ಸ್ ಆಫ್ ವರ್ಕ್ ಅಂಡ್ ಎಂಪ್ಲಾಯ್ಮೆಂಟ್ ಇನ್ ಶಾಪ್ಸ್ ಅಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಅಂಗಡಿಗಳು ಮತ್ತು ವಾಣಿಜ್ಯ ಸಂಸ್ಥೆಗಳಲ್ಲಿ ಕೆಲಸ ಮತ್ತು ಉದ್ಯೋಗದ ಪರಿಸ್ಥಿತಿಗಳನ್ನ ನಿಯಂತ್ರಣ ಮಾಡತಕ್ಕಂಥ ಉದ್ದೇಶದಿಂದ ಈ ಒಂದು ಕಾಯ್ದೆಯನ್ನ ಇನ್ಯಾಕ್ಟ್ ಮಾಡಲಾಗಿರುತ್ತೆ. ಸೊ ರಿಜಿಸ್ಟ್ರೇಷನ್, ಅಂದ್ರೆ ಇದರ ಅಡಿಯಲ್ಲಿ ಬರ್ತಕ್ಕಂಥ ಕೆಲವೊಂದು ನಿಬಂಧನೆಗಳನ್ನ ನಾವು ನೋಡೋದಾದ್ರೆ, ಮೊದಲನೇದು ನೋಂದಣಿ ಅಥವಾ ರಿಜಿಸ್ಟ್ರೇಷನ್. ಸೊ ಮ್ಯಾಂಡೇಟರಿ ಫಾರ್ ಆಲ್ ಶಾಪ್ಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ಸ್ ಟು ರಿಜಿಸ್ಟರ್ ವಿತ್ ಲೇಬರ್ ಡಿಪಾರ್ಟ್ಮೆಂಟ್, ಅಂದ್ರೆ ಎಲ್ಲ ಅಂಗಡಿಗಳು ಮತ್ತೆ ಸಂಸ್ಥೆಗಳು ಕಾರ್ಮಿಕ ಇಲಾಖೆಯ ಅಡಿಯಲ್ಲಿ ನೋಂದಾಯಿಸಿಕೊಳ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಅದಾದ್ಮೇಲೆ ಸೊ ಇಲ್ಲಿ ನಾವು ನಮ್ಮ ಕರ್ನಾಟಕದ ಕಾಯ್ದೆಯ ಪ್ರಕಾರ ವರ್ಕಿಂಗ್ ಅವರ್ಸ್ ಲಿಮಿಟ್ಸ್ ಅನ್ನ ನಾವಿಲ್ಲಿ ನೋಡೋದಾದ್ರೆ, ಸೊ ಡೈಲಿ ವರ್ಕಿಂಗ್ ಲಿಮಿಟ್ 9 hours ಇರುತ್ತೆ. ಸೊ ಇದನ್ನೇ ಈಗ ಪ್ರಪೋಸ್ ಮಾಡಿರ್ತಕ್ಕಂಥದ್ದು 9 hours ಇಂದ ಅದನ್ನ 10 hoursಗೆ ಇನ್ಕ್ರೀಸ್ ಮಾಡ್ತಕ್ಕಂಥ ಒಂದು ಪ್ರಸ್ತಾವನೆಯನ್ನ ಇಟ್ಟಿರ್ತಾರೆ. ಸೊ ವೀಕ್ಲಿ ಲಿಮಿಟ್ ಆಸ್ ಐ ಟೋಲ್ಡ್ ಯು ಬಿಫೋರ್, ಇದು 48 ಗಂಟೆಗಳಿಗೆ ಕ್ಯಾಪ್ ಮಾಡಬೇಕಾಗಿರುತ್ತೆ. ಬಟ್ 10 hours per day ಅನ್ನ ನಾವು ಅವರು ಇನ್ಕ್ರೀಸ್ ಮಾಡಿದ್ರೆ ಸೊ 48 hoursಗೆ ಹೇಗೆ ಕ್ಯಾಪ್
ಯಾಕೆ ಮಾಡ್ತಾರೆ ಅನ್ನೋದೇ ಒಂದು ಚಾಲೆಂಜ್ ಆಗಿರುತ್ತೆ. ಪ್ರಾಬಬ್ಲಿ 2 ವೀಕೆಂಡ್ಸ್ ಅಲ್ಲಿ 2 ರಜಾ ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಬಿಕಾಸ್ ಇದನ್ನ ನಾವು ಮೀಟ್ ಮಾಡಬೇಕಾಗಿದ್ರೆ ಕಂಪಲ್ಸರಿ ನಾವು 2 ಡೇಸ್ ವರ್ಕಿಂಗ್ ಆಫ್ ಅನ್ನ ಕೊಡಬೇಕಾಗಿರುತ್ತೆ. ಸೊ ಓವರ್ ಟೈಮ್ ಮಾಡಿದಾಗ ಪೇಯ್ಡ್ ಅಟ್ ಡಬಲ್ ದಿ ರೇಟ್ ಫಾರ್ ವರ್ಕ್ ಬಿಯಾಂಡ್ ಪ್ರಿಸ್ಕ್ರೈಬ್ಡ್ ಅವರ್ಸ್, ಅಂದ್ರೆ ಅವರು ನಿಗದಿತ ಸಮಯಕ್ಕಿಂತ ಹೆಚ್ಚಾಗಿ ಅವ್ರೇನಾದ್ರೂ ಕೆಲಸ ಮಾಡಿದ್ರೆ ಸೊ ಅವ್ರಿಗೆ ದ್ವಿಗುಣ ಅಥವಾ ಡಬಲ್ ಸ್ಯಾಲರಿಯನ್ನ ಪೇ ಮಾಡ್ತಕ್ಕಂಥದ್ದನ್ನ ಸೊ ಈ ಒಂದು ಕಾಯ್ದೆ ಅಡಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಇನ್ನು ರೆಸ್ಟ್ ಅಂಡ್ ಹಾಲಿಡೇಸ್, ವಿಶ್ರಾಂತಿ ಮತ್ತು ರಜಾ ದಿನಗಳನ್ನ ತೆಗೆದುಕೊಂಡಾಗ ಮಿನಿಮಮ್ 1 ಡೇ ಆಫ್ ಪರ್ ವೀಕ್, ವಾರಕ್ಕೆ 1 ದಿನ ರಜಾ ಕೊಡಬೇಕಾಗಿರುತ್ತೆ. ಇಂಟರ್ವಲ್ ಫಾರ್ ರೆಸ್ಟ್ ಡ್ಯೂರಿಂಗ್ ವರ್ಕ್ ಅವರ್ಸ್ ಈಸ್ ಮ್ಯಾಂಡೇಟೆಡ್, ಅಂದ್ರೆ ಕೆಲಸದ ಸಮಯದಲ್ಲಿ ವಿಶ್ರಾಂತಿಗಾಗಿ ವಿರಾಮವನ್ನ ನೀಡ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಸೊ ಪ್ರಾಬಬಲಿ ಇದನ್ನು ಯಾರು ಫಾಲೋ ಮಾಡೋದಿಲ್ಲ. ಅಂಡ್ ಆನ್ಯುಯಲ್ ಲೀವ್ ವಿತ್ ವೇಜಸ್ 1 ಡೇ ಫಾರ್ ಎವ್ರಿ 20 ಡೇಸ್ ವರ್ಕ್, ಅಂದ್ರೆ ಪ್ರತಿ 20 ದಿನ ಕೆಲಸ ಮಾಡಿದ ನಂತರ ಕಡ್ಡಾಯವಾಗಿ 1 ದಿನ ರಜಾ ಕೊಡ್ತಕ್ಕಂಥದ್ದು. ಮತ್ತೆ ಈ ಒಂದು ಪದ್ಧತಿಯನ್ನ ಥ್ರೂ ಔಟ್ ದ ಇಯರ್ ಫಾಲೋ ಮಾಡಬೇಕಾಗಿರುತ್ತೆ. ಸೊ ಇದನ್ನ ಸಾಮಾನ್ಯವಾಗಿ ಎಲ್ಲ ಕಂಪನಿಗಳಲ್ಲಿ ಒಂದು CL ಅಂತ ಮಾಡಿರ್ತಾರೆ, ತಿಂಗಳಿಗೊಂದು ಕ್ಯಾಶುವಲ್ ಲೀವ್ ಅಂತ ಮಾಡಿರ್ತಾರೆ. ಸೊ ಆ ಒಂದು ರೀತಿಯಲ್ಲಿ ಇದನ್ನ ಫುಲ್ಫಿಲ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ನೆಕ್ಸ್ಟ್ ಎಂಪ್ಲಾಯ್ಮೆಂಟ್ ರಿಸ್ಟ್ರಿಕ್ಷನ್ಸ್, ಅಂದ್ರೆ ಉದ್ಯೋಗದ ನಿರ್ಬಂಧಗಳನ್ನ ನಾವಿಲ್ಲಿ ನೋಡೋದಾದ್ರೆ ಸೊ ಚಿಲ್ಡ್ರನ್, ಸೊ ಮಕ್ಕಳನ್ನ ಈ ಒಂದು ಉದ್ಯೋಗಗಳಲ್ಲಿ ತೊಡಗಿಸಿಕೊಳ್ತಕ್ಕಂಥದ್ದನ್ನ ಆಬ್ವಿಯಸ್ಲಿ ನಿಷೇಧ ಮಾಡಲಾಗಿರುತ್ತೆ. ವಿಮೆನ್ ಅಂಡ್ ಯಂಗ್ ಪರ್ಸನ್ಸ್ ರಿಸ್ಟ್ರಿಕ್ಟೆಡ್ ಫ್ರಮ್ ನೈಟ್ ಶಿಫ್ಟ್ಸ್, ಅಂದ್ರೆ ರಾತ್ರಿಯ ಪಾಳಿಯಲ್ಲಿ ವರ್ಕ್ ಮಾಡ್ತಕ್ಕಂಥ ಒಂದು ಮಹಿಳೆಯರು ಮತ್ತು ಯುವಕರನ್ನ ನಿರ್ಬಂಧ ಮಾಡಲಾಗಿರುತ್ತೆ. ವಿತ್ ಫ್ಯೂ ಎಕ್ಸೆಪ್ಷನ್ಸ್, ಅಂದ್ರೆ ಕೆಲವೊಂದು ವಿನಾಯಿತಿಗಳನ್ನ ಕೂಡ ಇಲ್ಲಿ ಕೂಡ ನೀಡಲಾಗಿರುತ್ತೆ. ಸೊ ಅದಾದ್ಮೇಲೆ ಇದರ ಎನ್ಫೋರ್ಸ್ಮೆಂಟ್, ಅಂದ್ರೆ ಇದನ್ನ ಜಾರಿಗೊಳಿಸ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿ ಅಥವಾ ಜವಾಬ್ದಾರಿ ಯಾರಿಗಿರುತ್ತೆ ಅಂತ ನಾವು ನೋಡೋದಾದ್ರೆ ಲೇಬರ್ ಇನ್ಸ್ಪೆಕ್ಟರ್ಸ್ ಆರ್ ಎಂಪವರ್ಡ್ ಟು ಇನ್ಸ್ಪೆಕ್ಟ್, ಎನ್ಫೋರ್ಸ್, ಕಂಪ್ಲಯನ್ಸ್ ಅಂಡ್ ಪೆನಾಲ್ಟೀಸ್ ವೈಲೇಷನ್, ಅಂದ್ರೆ ಯಾರಾದ್ರೂ ಉಲ್ಲಂಘನೆ ಮಾಡಿದಲ್ಲಿ ಅದನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು, ಅನುಸರಣೆಯನ್ನ ಜಾರಿಗೊಳಿಸ್ತಾ ಇದ್ದಾರಾ ಇಲ್ವಾ ಅಂತಕ್ಕಂಥದ್ದನ್ನ ನೋಡ್ತಕ್ಕಂಥದ್ದು, ದಂಡವನ್ನ ವಿಧಿಸ್ತಕ್ಕಂಥ ಎಲ್ಲ ಒಂದು ಜವಾಬ್ದಾರಿಗಳನ್ನ ಕಾರ್ಮಿಕ ನಿರೀಕ್ಷಕರಿಗೆ ಈ ಒಂದು ಅಧಿಕಾರವನ್ನ ನೀಡಲಾಗಿರುತ್ತೆ. ಸೊ ಈ ಒಂದು ಪ್ರಾವಿಷನ್ಸ್ ಅನ್ನ, ನಿಬಂಧನೆಗಳನ್ನ ಯಾರಾದ್ರೂ ವೈಲೇಟ್ ಮಾಡಿದ್ರೆ ಸೊ ಅದಕ್ಕೆ ಸೂಟಬಲ್ ಪೆನಾಲ್ಟೀಸ್ ಅಥವಾ ದಂಡಗಳನ್ನ ಕಾನೂನು ಕ್ರಮದ ಅಡಿಯಲ್ಲಿ ಜರುಗಿಸಲಾಗುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆಯ ಕೆಲಸಕ್ಕಾಗಿ ಯಾವ ಸಂಸ್ಥೆಗೆ ISDA ಇನ್ಫ್ರಾಕಾನ್ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಲಾಗಿದೆ? ಸೊ ವಿಚ್ ಆರ್ಗನೈಸೇಷನ್ ವಾಸ್ ಅವಾರ್ಡೆಡ್ ISDA ಇನ್ಫ್ರಾಕಾನ್ ನ್ಯಾಷನಲ್ ಅವಾರ್ಡ್ ಫಾರ್ ಇಟ್ಸ್ ವರ್ಕ್ ಆನ್ ಎತ್ತಿನಹೊಳೆ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್. ಸೊ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಎತ್ತಿನಹೊಳೆ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ ಏನಿದೆ, ಸೊ ಇದಕ್ಕೆ ಇವಾಗ ಒಂದು ನ್ಯಾಷನಲ್ ಅವಾರ್ಡ್ ಸಿಕ್ಕಿರುತ್ತೆ, ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿರುತ್ತೆ. ಹಾಗಿದ್ರೆ ಈ ಪ್ರಾಜೆಕ್ಟ್ ಅನ್ನ ಯಾರು ಡೆವಲಪ್ ಮಾಡ್ತಾ ಇದ್ದಾರೆ, ಆಬ್ವಿಯಸ್ಲಿ ಅವರಿಗೆ ಈ ಒಂದು ಅವಾರ್ಡ್ ಅನ್ನ ಕೊಟ್ಟಿರ್ತಾರೆ. ಸೊ ಈ ಪ್ರಾಜೆಕ್ಟ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇರ್ತಕ್ಕಂಥವ್ರು ವಿಶ್ವೇಶ್ವರಯ್ಯ ಜಲ ನಿಗಮ ಮಂಡಳಿಗೆ ಸೊ ಈ ಒಂದು ಅವಾರ್ಡ್ ಅನ್ನ, ನ್ಯಾಷನಲ್ ಅವಾರ್ಡ್ ಅನ್ನ ನೀಡಲಾಗಿರುತ್ತೆ. ಸೊ ಏನಕ್ಕೆ ಈ ನ್ಯಾಷನಲ್ ಅವಾರ್ಡ್ ಅನ್ನ ನೀಡಲಾಗಿದೆ ಅಂದ್ರೆ ಸೊ ಅವರು ಯೂಸ್ ಮಾಡಿರ್ತಕ್ಕಂಥ ಆಕ್ವಾಡಕ್ಟ್ಸ್ ಅಂತ ಹೇಳ್ತೇವೆ, ಅಂದ್ರೆ ನೀರಿನ ಕೊಳವೆಗಳು. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡಬಹುದಾಗಿರುತ್ತೆ, ಈ ರೀತಿಯ ನೀರಿನ ಕೊಳವೆಗಳನ್ನ ಅವರು ಬಳಸಿರ್ತಕ್ಕಂಥ ಕಾರಣದಿಂದ ಸೊ ಎತ್ತಿನಹೊಳೆ ಪ್ರಾಜೆಕ್ಟ್ಗಾಗಿ ಈ ಒಂದು ನ್ಯಾಷನಲ್ ಅವಾರ್ಡ್ ಅನ್ನ ನೀಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ನ್ಯಾಷನಲ್ ಅವಾರ್ಡ್ ಅನ್ನ ಪಡೆದುಕೊಂಡಿರ್ತಕ್ಕಂಥ ಲಿಮಿಟೆಡ್, ಇದನ್ನ ನಾವು ವಿಶ್ವೇಶ್ವರಯ್ಯ ಜಲ ನಿಗಮ್ ಲಿಮಿಟೆಡ್ ಅಂತ ಹೇಳ್ತೇವೆ. ಸೊ ಇದಕ್ಕೆ ಬಂದಿರತಕ್ಕಂಥ ಪ್ರಶಸ್ತಿ ISDA ಇನ್ಫ್ರಾಕಾನ್ ನ್ಯಾಷನಲ್ ಅವಾರ್ಡ್ ಅಂತ ಹೇಳ್ತೇವೆ. ಸೊ ಪ್ರಶಸ್ತಿಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ ಇನೋವೇಟಿವ್ ವರ್ಕ್, ಅಂದ್ರೆ ಒಂದು ನಾವಿನ್ಯವಾಗಿರ್ತಕ್ಕಂಥ ಒಂದು ಅನುಷ್ಠಾನವನ್ನ ಮಾಡಲಾಗಿರುತ್ತೆ. ಆ ನಾವಿನ್ಯ ಅನುಷ್ಠಾನವನ್ನ ಎತ್ತಿನಹೊಳೆ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ ನಲ್ಲಿ ಮಾಡಿರ್ತಕ್ಕಂಥ ಆಕ್ವಾಡಕ್ಟ್ಸ್ ಏನಿರುತ್ತೆ, ಸೊ ಈ ಒಂದು ಇನೋವೇಷನ್ಗಾಗಿ ಈ ಅವಾರ್ಡ್ ಅನ್ನ ನೀಡಲಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ಏನಿದೆ 10.47 ಕಿಲೋಮೀಟರ್ ಲಾಂಗ್ ಆಕ್ವಾಡಕ್ಟ್ ಅನ್ನ ಬಿಲ್ಡ್ ಮಾಡಿರ್ತಾರೆ, ಅಂದ್ರೆ 10.47 ಕಿಲೋಮೀಟರ್ ಅಷ್ಟು, ಅಂದ್ರೆ ಎಂಟೈರ್ ಪ್ರಾಜೆಕ್ಟ್ ನಲ್ಲಿ. ಸೊ ಎವ್ರಿವೇರ್ ಈ ಒಂದು ಆಕ್ವಾಡಕ್ಟ್ ಅನ್ನ ಅವ್ರು ಯೂಸ್ ಮಾಡಿಲ್ಲ. ಟೋಟಲ್ ಪ್ರಾಜೆಕ್ಟ್ ಲೆಂತ್ ಅಲ್ಲಿ 10.47 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಆಕ್ವಾಡಕ್ಟ್ ಅನ್ನ ಯೂಸ್ ಮಾಡಿರ್ತಾರೆ. ಇದರಿಂದ ನಮ್ಗೆ ಆಗ್ತಕ್ಕಂಥ ಬೆನಿಫಿಟ್ ಏನು ಅಂದ್ರೆ ಆ ನೀರಿನ ವಾಲ್ಯೂಮ್ ಕಡಿಮೆ ಆಗೋದಿಲ್ಲ ಅಂಡ್ ಅಂಡರ್ ಗ್ರೌಂಡ್ಗೆ ಅದು ನೀರು ಹೀರ್ಕೊಳ್ಳೋದಿಲ್ಲ. ಸೊ ವಾಟರ್ ಲಾಸ್ ಅನ್ನ ನಾವು ಪ್ರಿವೆಂಟ್ ಮಾಡಬಹುದಾಗಿರುತ್ತೆ. ಸೊ ಇವರು 10.47 ಕಿಲೋಮೀಟರ್ ಲಾಂಗ್ ಆಕ್ವಿಡಕ್ಟ್ ಅನ್ನ ಬಿಲ್ಡ್ ಮಾಡಿರ್ತಾರೆ. ಬಿಟ್ವೀನ್ 199.62 ಕಿಲೋಮೀಟರ್ ನಿಂದ 210.09 ಕಿಲೋಮೀಟರ್ ಸ್ಟ್ರೆಚ್, ಇದರ ಮಧ್ಯದಲ್ಲಿ, ಅಂದ್ರೆ ಈ ಪ್ರಾಜೆಕ್ಟ್ ನ 199.62 ಮತ್ತೆ 210.09 ಇದರ ಮಧ್ಯದಲ್ಲಿ ಸೊ ಇವರು ಆಕ್ವಾಡಕ್ಟ್
ಪ್ರಾಜೆಕ್ಟ್ ಅನ್ನ ಬಿಲ್ಡ್ ಮಾಡಿರ್ತಕ್ಕಂಥದ್ದು. ಸೊ ಈ ಒಂದು ಪ್ರಶಸ್ತಿಗೆ ಕಾರಣವಾಗಿರುತ್ತೆ. ಸೊ ಇವ್ರು ಬಳಕೆ ಮಾಡಿರ್ತಕ್ಕಂಥ ಟೆಕ್ನಾಲಜಿ ಏನು ಅಂದ್ರೆ ಗ್ರಾವಿಟೇಷನಲ್ ಫ್ಲೋ ಡಿಸೈನ್ ಅನ್ನ ಯೂಸ್ ಮಾಡಿರ್ತಾರೆ. ಅಂದ್ರೆ ಗುರುತ್ವಾಕರ್ಷಣ ಹರಿವಿನ ವಿನ್ಯಾಸ. ಸೊ ಯಾವಾಗಲಾದ್ರೂ ನಾವು ಗುರುತ್ವಾಕರ್ಷಣ ಹರಿವಿನ ವಿನ್ಯಾಸವನ್ನ ಮಾಡಿದಾಗ ಸೊ ನೀರನ್ನ ಪಂಪ್ ಮಾಡಲಿಕ್ಕೆ ಮತ್ತೆ ನಾವು ಎಲೆಕ್ಟ್ರಿಸಿಟಿಯನ್ನ ವೇಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಗ್ರಾವಿಟಿ ಮುಖಾಂತರನೇ ಅದು ಫ್ಲೋ ಆಗುತ್ತೆ. ಸೊ ಅದು ನ್ಯಾಚುರಲ್ ಫ್ಲೋ ಆಗುತ್ತೆ. ಸೊ ಅದ್ರ ಮೇಲೆ ನಾವು ಮತ್ತೆ ಇನ್ವೆಸ್ಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಎಲ್ಲೆಲ್ಲಿ ಸಾಧ್ಯವಾಗುತ್ತೆ ಅಲ್ಲೆಲ್ಲ ಗ್ರಾವಿಟೇಷನಲ್ ಫ್ಲೋ ಅನ್ನ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥದ್ದು ಕೂಡ ಸೊ ಈ ಒಂದು ಪ್ರಶಸ್ತಿಗೆ ಇನ್ನೊಂದು ಕಾರಣವಾಗಿರುತ್ತೆ. ಹಾಗಿದ್ರೆ ಇದರ ಕೆಪಾಸಿಟಿ ಏನು ಅಂತ ನಾವು ನೋಡೋದಾದ್ರೆ ಇಟ್ ಕ್ಯಾನ್ ಟ್ರಾನ್ಸ್ಪೋರ್ಟ್ 3300 ಕ್ಯೂಸೆಕ್ಸ್ ಆಫ್ ವಾಟರ್, 3300 ಕ್ಯೂಸೆಕ್ಸ್ ಆಫ್ ನೀರನ್ನ ಸಾಗಿಸಬಹುದಾಗಿರ್ತಕ್ಕಂಥ ಒಂದು ಸಾಮರ್ಥ್ಯ ಹೊಂದಿರುತ್ತೆ. ಸೊ ಇದರ ಒಟ್ಟು ವೆಚ್ಚ 1203.68 ಕೋಟಿಗಳಷ್ಟು ಹಣವನ್ನ ಈ ಒಂದು ಪ್ರಾಜೆಕ್ಟ್ ಗಾಗಿ ಬಳಸಲಾಗ್ತಾ ಇದೆ. ಈಗ ನಾವು ಎತ್ತಿನಹೊಳೆ ಪ್ರಾಜೆಕ್ಟ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ಇದು ಮೇಜರ್ಲಿ ಡ್ರಿಂಕಿಂಗ್ ವಾಟರ್ ಸಪ್ಲೈ ಪ್ರಾಜೆಕ್ಟ್ ಆಗಿರುತ್ತೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇದನ್ನ ನೀರಾವರಿಗಾಗಿ ಅಥವಾ ಕೃಷಿಗಾಗಿ ಮಾಡ್ತಾ ಇರ್ತಕ್ಕಂಥ ಪ್ರಾಜೆಕ್ಟ್ ಅಲ್ಲ, ಕುಡಿಯುವ ನೀರನ್ನ ಒದಗಿಸ್ತಕ್ಕಂಥ ಒಂದು ಯೋಜನೆಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಪ್ರಾಜೆಕ್ಟ್ ಇದರ ಮ್ಯಾಪ್ ಅನ್ನ ನಾವಿಲ್ಲಿ ಗಮನಿಸೋದಾದ್ರೆ ಸೊ ಹಾಸನದಿಂದ ಸ್ಟಾರ್ಟ್ ಆಗುತ್ತೆ. ಹಾಸನದಿಂದ ನೀರನ್ನ ಲಿಫ್ಟ್ ಮಾಡ್ತಾರೆ. ಸೊ ಎತ್ತಿನ ಹೊಳೆ ಯೋಜನೆ ಆಗಿರೋದ್ರಿಂದ ಸೊ ನೀರನ್ನ ಲಿಫ್ಟ್ ಮಾಡ್ತಾರೆ. ಸೊ ಲಿಫ್ಟ್ ಮಾಡುವ ಮುಖಾಂತರ ಹಾಸನ, ಅದಾದ ನಂತರ ಈ ಬ್ಲೂ ಲೈನ್ ಇದೆ ಪೈಪ್ ಲೈನ್ ಇರುತ್ತೆ. ಸೊ ತುಮಕೂರಿಗೆ ನೀರನ್ನ ಸಪ್ಲೈ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ತುಮಕೂರದಿಂದ ಚಿತ್ರದುರ್ಗ ಕೂಡ ಇದರಲ್ಲಿ ಕವರ್ ಆಗುತ್ತೆ. ಸೊ ಅದಾದ್ಮೇಲೆ ವಿ ಹ್ಯಾವ್ ಚಿಕ್ಕಬಳ್ಳಾಪುರ ಅಂಡ್ ವಿ ಹ್ಯಾವ್ ಕೋಲಾರ್, ಅದಾದ್ಮೇಲೆ ಬೆಂಗಳೂರು ಗ್ರಾಮಾಂತರ ಮತ್ತೆ ರಾಮನಗರ. ಸೊ ಮೇನ್ ಟಾರ್ಗೆಟ್ಸ್ ಬಂದು ಚಿಕ್ಕಬಳ್ಳಾಪುರ ಮತ್ತು ಕೋಲಾರಕ್ಕೆ ನೀರನ್ನ ಸರಬರಾಜು ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಮಾರ್ಗದಲ್ಲಿ ಇದು ಹಾಸನ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ರಾಮನಗರ ಈ ಎಲ್ಲ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನ ಸಪ್ಲೈ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಇದು ಯಾವ ಜಿಲ್ಲೆಗಳು, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಚಿಕ್ಕಬಳ್ಳಾಪುರ ಕವರ್ ಆಗುತ್ತೆ, ಕೋಲಾರ್, ತುಮಕೂರು, ರಾಮನಗರ, ಬೆಂಗಳೂರು ರೂರಲ್, ಹಾಸನ್ ಮತ್ತೆ ಚಿತ್ರದುರ್ಗ. ಸೊ ಇಷ್ಟು ಜಿಲ್ಲೆಗಳಿಗೆ ಕುಡಿಯುವ ನೀರನ್ನ ಒದಗಿಸ್ತಕ್ಕಂಥ ಯೋಜನೆಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ವಾಟರ್ ಸೋರ್ಸ್ ಅಂದ್ರೆ ನೀರಿನ ಮೂಲ, ಎಷ್ಟು ನೀರನ್ನ ಇಲ್ಲಿ ಲಿಫ್ಟ್ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ 24.01 TMC ಆಫ್ ವಾಟರ್ ಈಸ್ ಟು ಬಿ ಲಿಫ್ಟೆಡ್ ಫ್ರಮ್ ವೆಸ್ಟ್ ಫ್ಲೋಯಿಂಗ್ ಸ್ಟ್ರೀಮ್ಸ್ ಇನ್ ವೆಸ್ಟರ್ನ್ ಘಾಟ್ಸ್, ಪ್ರೈಮರಿಲಿ ಎತ್ತಿನಹೊಳೆ ಸ್ಟ್ರೀಮ್ ನಿಯರ್ ಸಕಲೇಶ್ಪುರ. ಸೊ ಹಾಸನದ ಸಕಲೇಶ್ಪುರದಲ್ಲಿ ಎತ್ತಿನಹೊಳೆ ಸ್ಟ್ರೀಮ್ ಇರುತ್ತೆ. ಸೊ ಅದು ವೆಸ್ಟ್ ಫ್ಲೋಯಿಂಗ್ ಇರುತ್ತೆ. ಸೊ ಇದನ್ನ ಈಸ್ಟ್ ಫ್ಲೋಯಿಂಗ್ ಡೈವರ್ಟ್ ಮಾಡ್ತಕ್ಕಂಥ ಒಂದು ಯೋಜನೆಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಒಟ್ಟು 24.01, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. 24.01 TMC ಆಫ್ ವಾಟರ್ ಅನ್ನ ಏತ ನೀರಾವರಿ ಯೋಜನೆಯ ಮುಖಾಂತರ ಇದನ್ನ ಡೈವರ್ಟ್ ಮಾಡ್ತಕ್ಕಂಥದ್ದನ್ನ ಈ ಪ್ರಾಜೆಕ್ಟ್ ಅಲ್ಲಿ ನೀವು ನೋಡಬಹುದಾಗಿರುತ್ತೆ. ಸೊ ಇದರ ಮೂಲ ಸೌಕರ್ಯ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಅನ್ನ ನಾವು ನೋಡೋದಾದ್ರೆ ಸೊ ಈ ಒಂದು ಪ್ರಾಜೆಕ್ಟ್ ಗಾಗಿ ದೇ ಆರ್ ಕ್ರಿಯೇಟಿಂಗ್ 8 ಸ್ಮಾಲ್ ಡ್ಯಾಮ್ಸ್, ಅಂದ್ರೆ 8 ಚಿಕ್ಕ ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡಲಾಗುತ್ತೆ. ಸೊ ಲೈಕ್ ಎತ್ತಿನಹೊಳೆ ಅಕ್ರಾಸ್ ಅಂದ್ರೆ ಇದರ ಟ್ರಿಬ್ಯೂಟರೀಸ್ ಅಂದ್ರೆ ಇದರ ಉಪನದಿಗಳಿಗೆ 8 ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡ್ತಾರೆ. ಸೊ ಯಾವುದಕ್ಕಂದ್ರೆ ಎತ್ತಿನಹೊಳೆ, ಕಾಡುಮನೆ ಹೊಳೆ ಮತ್ತೆ ಕರಿಹೊಳೆ. ಸೊ ಇವೆಲ್ಲದಕ್ಕೂ 8 ಚಿಕ್ಕ ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡಲಾಗುತ್ತೆ. ಅದಾದ್ಮೇಲೆ 274 ಕಿಲೋಮೀಟರ್ ಲಾಂಗ್ ನೆಟ್ವರ್ಕ್ ಆಫ್ ಪೈಪ್ ಲೈನ್ ಅಂಡ್ ಕೆನಲ್ಸ್, ಅಂದ್ರೆ 274 ಕಿಲೋಮೀಟರ್ ಉದ್ದದ ಒಂದು ಪೈಪ್ ಲೈನ್ಗಳು ಮತ್ತೆ ಕಾಲುವೆಗಳನ್ನ ಈ ಒಂದು ಪ್ರಾಜೆಕ್ಟ್ ನಲ್ಲಿ ನಿರ್ಮಾಣ ಮಾಡಲಾಗುತ್ತೆ. ಅಂಡ್ ಮೇಜರ್ ರಿಸರ್ವಾಯರ್ಸ್ ಲೈಕ್ ಬೈರಗೊಂಡ್ಲು ಮತ್ತೆ ವಾಣಿ ವಿಲಾಸ ಸಾಗರ್, ಅಂದ್ರೆ ಬೈರಗೊಂಡ್ಲು ಮತ್ತೆ ವಾಣಿ ವಿಲಾಸ ಸಾಗರದಂತಹ ಪ್ರಮುಖ ಜಲಾಶಯಗಳನ್ನ ಕೂಡ ಇಲ್ಲಿ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಈ ಒಂದು ಯೋಜನೆಯ ಮೂಲ ಸೌಕರ್ಯಗಳಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಕಾಸ್ಟ್ ಮತ್ತೆ ಟೈಮ್ ಲೈನ್ ಅನ್ನ ನಾವು ನೋಡೋದಾದ್ರೆ 23,251.66 crores ಅನ್ನ ಎಸ್ಟಿಮೇಟ್ ಮಾಡಲಾಗಿರುತ್ತೆ. ನಾನು ಅವಾಗಲೇ ಕೂಡ ಕಾಸ್ಟ್ ಹೇಳಿದ್ದೆ. ಸೊ ಅದು ಆಕ್ವಾಡಕ್ಟ್ಸ್ ಅನ್ನ ನಿರ್ಮಾಣ ಮಾಡ್ತಕ್ಕಂಥ ಕಾಸ್ಟ್ ಆಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ನ ಒಟ್ಟು ವೆಚ್ಚ 23,251.66 ಕೋಟಿಗಳು. ಇದು 2025ರ ಎಸ್ಟಿಮೇಟ್ ನ ಪ್ರಕಾರ ಆಗಿರುತ್ತೆ. ಸೊ ಪ್ರಾಬಬಲಿ 2027ಕ್ಕೆ ಸೊ ಈ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಆಬ್ವಿಯಸ್ಲಿ ಇದು ಪರಿಸರದ ಮೇಲೆ ಇಂಪ್ಯಾಕ್ಟ್ ಬೀಳುತ್ತೆ. ಸೊ ನಾವು ಎಲ್ಲೆಲ್ಲಿ ಕೆನಲ್ಗಳನ್ನ ನಿರ್ಮಾಣ ಮಾಡಬೇಕಾಗಿರುತ್ತೆ ಸೊ ಅಲ್ಲೆಲ್ಲ ಆಬ್ವಿಯಸ್ಲಿ ಮರಗಳನ್ನ ಕಡಿಬೇಕಾಗಿರುತ್ತೆ. ಸೊ ಅದ್ರ ಜೊತೆಗೆ ಇನ್ನೊಂದು ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ ಸೊ ಡ್ರೈಯಿಂಗ್ ಆಫ್ ಗುಂಡಿಯಾ ರಿವರ್ಸ್ ಅಪ್ಪರ್ ಕೋರ್ಸ್, ಅಂದ್ರೆ ಈ ಒಂದು ಗುಂಡಿಯಾ ನದಿ ಏನಿರುತ್ತೆ ಇದರ ಮೇಲ್ಭಾಗ ಒಣಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅಂಡ್ ರೆಡ್ಯೂಸ್ಡ್ ಫ್ಲೋ ಇನ್ ಟು ದಿ ಅರೇಬಿಯನ್ ಸಿ,
ಸಿ ಅಂದ್ರೆ ಯಾವಾಗ ಇದು ಗುಂಡಿಯಾದ ನದಿಯ ಮೇಲ್ಭಾಗ ಒಣಗೋಗುತ್ತೆ, ಅರಬ್ಬಿ ಸಮುದ್ರಕ್ಕೆ ಹರಿವು ಕಡಿಮೆ ಆಗುತ್ತೆ. ಅರಬ್ಬಿ ಸಮುದ್ರಕ್ಕೆ ಹರಿವು ಕಡಿಮೆ ಆದ್ರೆ ನಮ್ಗೇನ್ ಪ್ರಾಬ್ಲಮ್ ಅಂತ ನಮ್ಗೆ ಅನ್ಸುತ್ತೆ, ಬಟ್ ಅದು ಲವಣಾಂಶಗಳು ಅಂದ್ರೆ ನೀರಿನ ಸೆಲೆನಿಟಿ ಚೇಂಜ್ ಆಗುತ್ತೆ. ಯಾವಾಗ ನೀರಿನ ಸೆಲೆನಿಟಿ ಚೇಂಜ್ ಆಗುತ್ತೆ ಅಲ್ಲಿ ವಾಸ ಮಾಡ್ತಕ್ಕಂಥ ಜಲಚರ ಪ್ರಾಣಿಗಳಿಗೆ ಅದು ಅಡಚಣೆ ಆಗುತ್ತೆ. ಸೊ ಅದರಿಂದ ನಾವು ಆಕ್ವಾಟಿಕ್ ಆರ್ಗ್ಯಾನಿಸಮ್ಸ್ ಅನ್ನ ಕಳೆದುಕೊಳ್ತಕ್ಕಂಥ ಸಾಧ್ಯತೆಯನ್ನ ಸೊ ಈ ಒಂದು ಪ್ರಾಜೆಕ್ಟ್ ನಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಬೆನಿಫಿಷಿಯರೀಸ್ ಎಷ್ಟು, ಫಲಾನುಭವಿಗಳು ಎಷ್ಟು ಅಂತ ನಾವು ನೋಡೋದಾದ್ರೆ 6657 ವಿಲೇಜಸ್ಗೆ ಸೊ ಈ ಒಂದು ಪ್ರಾಜೆಕ್ಟ್ ಇಂದ ಬೆನಿಫಿಟ್ ಆಗುತ್ತೆ. 38 ಟೌನ್ಗಳು ಅಥವಾ 38 ನಗರಗಳಿಗೆ, 29 ತಾಲೂಕುಗಳಿಗೆ ಮತ್ತೆ 7 ಡಿಸ್ಟ್ರಿಕ್ಟ್ಸ್ಗಳಿಗೆ ಸೊ ಈ ಒಂದು ಪ್ರಾಜೆಕ್ಟ್ ನಿಂದ ಬೆನಿಫಿಟ್ ಆಗ್ತಕ್ಕಂಥದ್ದನ್ನ ನೀವು ತಿಳ್ಕೊಂಡಿರ್ಬೇಕಾಗಿರುತ್ತೆ. ನಾವು ವಾಟರ್ ಅಲೋಕೇಶನ್ ಬಂದಾಗ 14.05 TMC ಫಾರ್ ಡ್ರಿಂಕಿಂಗ್ ವಾಟರ್ ಅಂದ್ರೆ ಈ ಒಂದು ಯೋಜನೆಯಲ್ಲಿ 14.056 TMC ಅಷ್ಟನ್ನ ಕುಡಿಯುವ ನೀರಿನ ಸರಬರಾಜಿಗಾಗಿ ಮೀಸಲಿಡಲಾಗಿರುತ್ತೆ. ಸೊ 9953 TMC ಟು ಫಿಲ್ 527 ಟ್ಯಾಂಕ್ಸ್ ಟು ರೀಚಾರ್ಜ್ ಗ್ರೌಂಡ್ ವಾಟರ್ ಅಂದ್ರೆ ಅಂತರ್ಜಲವನ್ನ ಮಹಾಪೂರಣ ಮಾಡಲಿಕ್ಕೆ 527 ಟ್ಯಾಂಕ್ಗಳನ್ನು ಫಿಲ್ ಮಾಡಲಾಗುತ್ತೆ. ಸೊ ಇಷ್ಟನ್ನ ಫಿಲ್ ಮಾಡಲಿಕ್ಕೆ 9953 TMC ನೀರನ್ನ ಡೈವರ್ಟ್ ಮಾಡಲಾಗುತ್ತೆ. ಸೊ ಇದರಿಂದ ಅಂತರ್ಜಲ ಹೆಚ್ಚಾಗಿ ಆಬ್ವಿಯಸ್ಲಿ ಆ ಒಂದು ಬೋರ್ವೆಲ್ಸ್ ಏನಿರುತ್ತೆ ಅದರಲ್ಲಿ ಬರ್ತಕ್ಕಂಥ ನೀರಿನ ಪ್ರಮಾಣ ಕೂಡ ಹೆಚ್ಚಾಗುತ್ತೆ. ಸೊ ನೇರವಾಗಿ ಇಷ್ಟು TMC ಅನ್ನ ಕುಡಿಯುವ ನೀರಿಗಾಗಿ ಬಳಸಿದ್ರೆ ಸೊ ಬಹುಪಾಲು ನೀರನ್ನ ಗ್ರೌಂಡ್ ವಾಟರ್ ರೀಚಾರ್ಜ್ಗೆ ಬಳಸ್ತಕ್ಕಂಥದ್ದನ್ನ ಕೂಡ ಸೊ ಈ ಒಂದು ಪ್ರಾಜೆಕ್ಟ್ ನಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ಕರ್ನಾಟಕ ಸರ್ಕಾರದ ಹೊಸ ಪ್ಲಾಸ್ಟಿಕ್ ವಿರೋಧಿ ಉಪಕ್ರಮವು ಈ ಕೆಳಗಿನವುಗಳಲ್ಲಿ ಯಾವುದನ್ನು ನಿರ್ದಿಷ್ಟವಾಗಿ ಗುರಿಯಾಗಿಸಿಕೊಂಡಿದೆ? ಸೊ ದ ಕರ್ನಾಟಕ ಗವರ್ಮೆಂಟ್ಸ್ ನ್ಯೂ ಪ್ಲಾಸ್ಟಿಕ್ ಇನಿಷಿಯೇಟಿವ್ ಸ್ಪೆಸಿಫಿಕಲಿ ಟಾರ್ಗೆಟ್ಸ್ ವಿಚ್ ಆಫ್ ದಿ ಫಾಲೋಯಿಂಗ್. ಸೊ ಇದು ನಮ್ಮ ಎಸ್ಸೆಗೆ ಸೊ ಪ್ಲಾಸ್ಟಿಕ್ ಪೊಲ್ಯೂಷನ್ಗೆ ಸಂಬಂಧಪಟ್ಟಂತೆ ಸೊ ನಿಮ್ಗೆ ಏನಾದರೂ ಎಸ್ಸೆ ರೈಟಿಂಗ್ ಬಂದಾಗ ಸೊ ಕಂಪಲ್ಸರಿ ವೇ ಫಾರ್ವರ್ಡ್ ಅಲ್ಲಿ ಈ ಒಂದು ಇನಿಷಿಯೇಟಿವ್ ಅನ್ನ ಬರೀಬಹುದಾಗಿರುತ್ತೆ. ಸೊ ನಮ್ಮ ಕರ್ನಾಟಕದಲ್ಲಿ ಈ ಒಂದು ಪ್ಲಾಸ್ಟಿಕ್ ತ್ಯಾಜ್ಯ ಅಥವಾ ಪ್ಲಾಸ್ಟಿಕ್ ಪೊಲ್ಯೂಷನ್ ಅನ್ನ ಕಡಿಮೆ ಮಾಡಲಿಕ್ಕೆ ಸೊ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ ಅಥವಾ ಒಂದು ಉಪಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಬಟ್ ಈ ಒಂದು ಉಪಕ್ರಮದಲ್ಲಿ ಯಾವ ರೀತಿಯ ಪ್ಲಾಸ್ಟಿಕ್ ಪೊಲ್ಯೂಷನ್ ಅನ್ನ ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ PET ಬಾಟಲ್ಸ್ ಅಂತ ಹೇಳ್ತೇವೆ. ಸೊ ಈ ಒಂದು PET ಟೈಪ್ ಆಫ್ ಪ್ಲಾಸ್ಟಿಕ್ ಅನ್ನ ಕಡಿಮೆ ಮಾಡ್ತಕ್ಕಂಥ ಉದ್ದೇಶದಿಂದ ನಮ್ಮ ಕರ್ನಾಟಕದಲ್ಲಿ ಒಂದು ನೀತಿಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಸೊ ಕರ್ನಾಟಕ ಗವರ್ಮೆಂಟ್ ಸೆಟ್ಸ್ ಅಪ್ ಡಿಸ್ಟ್ರಿಕ್ಟ್ ಲೆವೆಲ್ ಪ್ಯಾನಲ್ ಟು ಎಂಡ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಈ ಒಂದು ಪ್ಲಾಸ್ಟಿಕ್ ಮಾಲಿನ್ಯವನ್ನ ನಿಯಂತ್ರಣ ಮಾಡಲಿಕ್ಕೆ ಸರ್ಕಾರ ಜಿಲ್ಲಾ ಮಟ್ಟದ ಸಮಿತಿಗಳನ್ನ ಈಗ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಈ ಸಮಿತಿಗಳಲ್ಲಿ ಯಾರ್ಯಾರು ಇರ್ತಾರೆ, ಅವರ ರೆಸ್ಪಾನ್ಸಿಬಿಲಿಟೀಸ್ ಏನು, ಇದರಿಂದ ಪ್ಲಾಸ್ಟಿಕ್ ಪೊಲ್ಯೂಷನ್ ಹೇಗೆ ಕಡಿಮೆ ಆಗುತ್ತೆ, ಸೊ ನಮ್ಮ ಕರ್ನಾಟಕದಲ್ಲಿ ಎಸ್ಪೆಷಲಿ ಬೆಂಗಳೂರಿನಲ್ಲಿ ಒಂದು ದಿವಸಕ್ಕೆ ನಾವು ಎಷ್ಟು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಉತ್ಪಾದನೆ ಮಾಡ್ತಾ ಇದ್ದೇವೆ, ಸೊ ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ದಿಸ್ ಇಸ್ ಅಗೇನ್ ನ್ಯೂಸ್ ರಿಲೇಟೆಡ್ ಟು ಸ್ಟೇಟ್ ಗವರ್ಮೆಂಟ್ ಆಫ್ ಕರ್ನಾಟಕ. ಸೊ ದಿಸ್ ಇಸ್ ಫಾರ್ ದ ಗುಡ್ ಕಾಸ್, ದಟ್ ಈಸ್ ಟು ಫೈಟ್ ಅಗೇನ್ಸ್ಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ವಿರುದ್ಧ ಫೈಟ್ ಮಾಡ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ಈ ಒಂದು ಇನಿಷಿಯೇಟಿವ್ನ ಪರವಾಗಿ ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟೀಸ್ ಅಂದ್ರೆ ಜಿಲ್ಲಾ ಮಟ್ಟದ ಸಮಿತಿಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಪರ್ಟಿಕ್ಯುಲರ್ಲಿ ಯಾವ ರೀತಿಯ ಪ್ಲಾಸ್ಟಿಕ್ ಬಾಟಲ್ಸ್ ಅನ್ನ ಪ್ರಿವೆಂಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ ಅಂದ್ರೆ PET ಬಾಟಲ್ಸ್ ಅಂತ ಹೇಳ್ತೇವೆ. PET ಫುಲ್ ಫಾರ್ಮ್ ಏನು ಅಂದ್ರೆ ಪಾಲಿಇಥಿಲೀನ್ ಟೆರಾಫ್ಥಲೇಟ್ ಅಂತ ಹೇಳ್ತೇವೆ. ಸೊ ಈ ರೀತಿಯ ಒಂದು ಪ್ಲಾಸ್ಟಿಕ್ ಅನ್ನ ಕಡಿಮೆ ಮಾಡ್ತಕ್ಕಂಥ ಉದ್ದೇಶದಿಂದ ಜಿಲ್ಲಾ ಮಟ್ಟದ ಸಮಿತಿ ಕರ್ನಾಟಕ ಸರ್ಕಾರ ನೇಮಕ ಮಾಡ್ತಾ ಇದೆ. ಸೊ ಈ ಒಂದು ಕಮಿಟಿ ಏನಿದೆ, ದಿಸ್ ಈಸ್ ಹೆಡೆಡ್ ಬೈ ಡೆಪ್ಯೂಟಿ ಕಮಿಷನರ್ಸ್ ಅಂದ್ರೆ ಜಿಲ್ಲಾಧಿಕಾರಿಗಳು ಯಾರಿರ್ತಾರೆ ಸೊ ಅವರ ನೇತೃತ್ವದಲ್ಲಿ ಈ ಒಂದು ಸಮಿತಿಗಳನ್ನ ರಚನೆ ಮಾಡಲಾಗುತ್ತೆ. ಸೊ ಇದರಲ್ಲಿ ಬರ್ತಕ್ಕಂಥ ಮೆಂಬರ್ಸ್ ಯಾರ್ಯಾರು, ಸದಸ್ಯರು ಯಾರ್ಯಾರು ಅಂತ ನಾವು ನೋಡೋದಾದ್ರೆ ಜಿಲ್ಲಾ ಪಂಚಾಯತ್ ಸಿಇಒಗಳನ್ನ ನಾವು ನೋಡಬಹುದಾಗಿರುತ್ತೆ, SP ಗಳನ್ನ ನಾವು ನೋಡಬಹುದಾಗಿರುತ್ತೆ, ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಅಫಿಷಿಯಲ್ಸ್ ಅಂದ್ರೆ ಆಹಾರ ಮತ್ತೆ ನಾಗರಿಕ ಸರಬರಾಜು ಅಧಿಕಾರಿಗಳನ್ನ ಕೂಡ ಇದರಲ್ಲಿ ಸದಸ್ಯರಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಕೋರ್ ರೆಸ್ಪಾನ್ಸಿಬಿಲಿಟೀಸ್, ಹಾಗಿದ್ರೆ ಈ ಒಂದು ಸಮಿತಿಗೆ ಕೊಟ್ಟಿರ್ತಕ್ಕಂಥ ಪ್ರಮುಖ ಜವಾಬ್ದಾರಿಗಳು ಏನು ಅಂತ
ನಾವು ನೋಡೋದಾದ್ರೆ ಮಾನಿಟರ್ ಪ್ರೊಡಕ್ಷನ್ ಸೇಲ್ ಅಂಡ್ ಡಿಸ್ಪೋಸಲ್ ಆಫ್ ಪ್ಲಾಸ್ಟಿಕ್ ಬಾಟಲ್ಸ್, ಅಂದ್ರೆ ಈ ಒಂದು ಪ್ಲಾಸ್ಟಿಕ್ ಬಾಟಲ್ಸ್ ಏನಿರುತ್ತೆ ಸೊ ಇದರ ಉತ್ಪಾದನೆ ಆಗಿರ್ಬೋದು, ಅದರ ಮಾರಾಟ ಆಗಿರ್ಬೋದು, ಮತ್ತೆ ಅದರ ವಿಲೇವಾರಿ ಅಂದ್ರೆ ಅದರ ರೀಸೈಕಲ್ ಆಗಿರ್ಬೋದು ಅಥವಾ ಅದನ್ನ ಕಲೆಕ್ಟ್ ಮಾಡ್ಕೊಳ್ತಕ್ಕ ಆಗಿರ್ಬೋದು, ಇವೆಲ್ಲವನ್ನ ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು ಸೊ ಈ ಸಮಿತಿಯ ಮೊದಲ ಜವಾಬ್ದಾರಿಯಾಗಿರುತ್ತೆ. ಸೊ ಎರಡನೇದು ಎನ್ಶೋರ್ ಸೈಂಟಿಫಿಕ್ ಡಿಸ್ಪೋಸಲ್ ಅಂಡ್ ಪ್ರಮೋಟ್ ಪಬ್ಲಿಕ್ ಅವೇರ್ನೆಸ್, ಅಂದ್ರೆ ಈ ಒಂದು ಪ್ಲಾಸ್ಟಿಕ್ ಅನ್ನ ಮಾಲಿನ್ಯ ಮಾಡದೆ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ತಕ್ಕಂಥದ್ದು ಅಂಡ್ ಜನರಲ್ಲಿ ಅದರ ಬಳಕೆಯನ್ನ ಕಡಿಮೆ ಮಾಡಲಿಕ್ಕೆ ಜಾಗೃತಿಯನ್ನ ಮೂಡಿಸ್ತಕ್ಕಂಥದ್ದು ಇವರಿಗೆ ಕೊಟ್ಟಿರ್ತಕ್ಕಂಥ ಎರಡನೇ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಅದಾದ್ಮೇಲೆ ಕಂಡಕ್ಟ್ ಕ್ವಾರ್ಟರ್ಲಿ ರಿವ್ಯೂಸ್ ಅಂಡ್ ರಿಪೋರ್ಟ್ ಟು ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಅಂದ್ರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತ ಹೇಳ್ತೇವೆ. ಸೊ ಇವ್ರಿಗೆ ತ್ರೈಮಾಸಿಕವಾಗಿ ಅಂದ್ರೆ ಪ್ರತಿ 3 ತಿಂಗಳಿಗೆ ಪರಿಶೀಲನೆಯನ್ನ ನಡೆಸಿ ಸೊ ವರದಿಯನ್ನ ಮಾಡ್ತಕ್ಕಂಥದ್ದು, ಅಂದ್ರೆ ಈ ಒಂದು ಇನಿಷಿಯೇಟಿವ್ಸ್ ಏನಿರುತ್ತೆ ಸೊ ಅದರಿಂದ ಏನ್ ಪ್ರೋಗ್ರೆಸ್ ಆಗ್ತಾ ಇದೆ ಅಂತಕ್ಕಂಥ ವರದಿಯನ್ನ ನಮ್ಮ ಕರ್ನಾಟಕ ರಾಜ್ಯದ ಮಾಲಿನ್ಯ ಮಂಡಳಿಗೆ ಸೊ ಅವರು ವರದಿಯನ್ನ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಅದಾದ್ಮೇಲೆ ಸೊ ಇದಕ್ಕೆ ಒಂದು ಪಾಲಿಸಿ ಕೂಡ ನಮಗೆ ಒಂದು ಆಧಾರವಾಗಿರುತ್ತೆ. ಆ ಪಾಲಿಸಿ ಏನಂದ್ರೆ ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಅಂಡ್ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಗೈಡ್ಲೈನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ನಿಯಮಗಳು, ಈ ನಿಯಮಗಳನ್ನ ಈ ಒಂದು ಸಮಿತಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಮಾಡುತ್ತೆ. ಅಂಡ್ ವಿಸ್ತೃತ ಉತ್ಪಾದಕರ ಜವಾಬ್ದಾರಿ ಮಾರ್ಗಸೂಚಿಗಳು, ಅಂದ್ರೆ ವಿಸ್ತೃತ ಉತ್ಪಾದಕರು ಅಂದ್ರೆ ಸೊ ಈ ಒಂದು PET ಬಾಟಲ್ಸ್ ಅನ್ನ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಕೇವಲ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರಾಟ ಮಾಡಿದ ಕೂಡಲೇ ಅವರ ರೆಸ್ಪಾನ್ಸಿಬಿಲಿಟಿ ಮುಗಿಯೋದಿಲ್ಲ. ಸೊ ಅವರು ಮಾರಾಟ ಮಾಡಿರ್ತಕ್ಕಂಥ ವಸ್ತುಗಳನ್ನ ಮತ್ತೆ ಪುನಃ ಕಲೆಕ್ಟ್ ಮಾಡಿ ಅದನ್ನ ರೀಸೈಕಲ್ ಮಾಡಬೇಕಾಗಿರುತ್ತೆ. ಅದನ್ನೇ ನಾವು ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೀವಿ. ಅಂದ್ರೆ ಉತ್ಪಾದಕರಿಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನ ನೀಡಲಾಗಿರುತ್ತೆ. ಸೊ ಅವರು ಪ್ರೊಡ್ಯೂಸ್ ಮಾಡಿರೋದ್ರಲ್ಲಿ ಇಷ್ಟು ಪರ್ಸೆಂಟೇಜ್ ಅನ್ನ ಅವರು ರೀಸೈಕಲ್ ಮಾಡಲೇಬೇಕಂತ ಒಂದು ಲಿಮಿಟ್ ಇರುತ್ತೆ. ಸೊ ಆ ಒಂದು ಲಿಮಿಟ್ ನ ಆಧಾರದ ಮೇಲೆ ಈ ಸಮಿತಿ ಫಂಕ್ಷನ್ ಮಾಡ್ತಕ್ಕಂಥದ್ದನ್ನ ನೀವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವೈ ಇಟ್ ಮ್ಯಾಟರ್ಸ್, ಯಾಕೆ ಇದು ನಮಗೆ ಮುಖ್ಯ ಆಗುತ್ತೆ ಅಂತ ನಾವು ನೋಡೋದಾದ್ರೆ ಸೊ ಇನ್ ಬೆಂಗಳೂರು ಅಲೋನ್, ಅಂದ್ರೆ ನಮ್ಮ ಬೆಂಗಳೂರಿನಲ್ಲಿ ಮಾತ್ರ 900 ಟನ್ಸ್ ಆಫ್ ವೇಸ್ಟ್ ಡೈಲಿ, ಅಂದ್ರೆ ಪ್ರತಿದಿನ 900 ಟನ್ಸ್ ಆಫ್ ತ್ಯಾಜ್ಯವನ್ನ ನಾವು ಉತ್ಪಾದನೆ ಮಾಡ್ತಾ ಇದ್ದೇವೆ. ಸೊ ಬೆಂಗಳೂರಿ ನಗರದಲ್ಲಿ ಮಾತ್ರ. ಇಮ್ಯಾಜಿನ್ ಅಕ್ರಾಸ್ ಕರ್ನಾಟಕ ನಾವು ಇನ್ನೆಷ್ಟು ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಉತ್ಪಾದನೆ ಮಾಡ್ತಾ ಇದ್ದೀವಿ ಅನ್ನೋದನ್ನ ಸೊ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಈ FSSAI ಏನಿದೆ ಅಂದ್ರೆ ಫುಡ್ ಸೇಫ್ಟಿಯನ್ನ ನೋಡ್ಕೊಳ್ತಕ್ಕಂಥ ಒಂದು ಘಟಕ ಏನಿದೆ ಸೊ ದಟ್ ಹ್ಯಾಸ್ ಫ್ಲಾಗ್ಡ್ ಸಬ್ ಸ್ಟ್ಯಾಂಡರ್ಡ್ ಬಾಟಲ್ಡ್ ವಾಟರ್, ಅಂದ್ರೆ ನಾವು ಕುಡಿತಕ್ಕಂಥ ಒಂದು ನೀರಿನ ಬಾಟಲ್ಸ್ ಏನಿದಾವೆ ಸೊ ಅದು ಏನೋ ಫುಡ್ ಗ್ರೇಡ್ ಇರಬೇಕು. ಅಂದ್ರೆ ಫುಡ್ ಗ್ರೇಡ್ ಇನ್ ದ ಸೆನ್ಸ್ ಅದರಲ್ಲಿ ನಾವು ನೀರನ್ನ ಸಂಗ್ರಹ ಮಾಡಿದ್ರು ಕೂಡ ಆ ಪ್ಲಾಸ್ಟಿಕ್ ನೀರೊಳಗಡೆಗೆ ಸೇರ್ಕೋಬಾರ್ದು. ಸೊ ಯಾವಾಗ ಪ್ಲಾಸ್ಟಿಕ್ ನೀರೊಳಗಡೆಗೆ ಸೇರ್ಕೊಳ್ಳುತ್ತೆ ಅದನ್ನ ನಾವು ಸೇವಿಸಿದಾಗ ನಮ್ಮ ದೇಹಕ್ಕೆ ಎಂಟರ್ ಆಗಿ ಆರೋಗ್ಯ ಸಮಸ್ಯೆಗಳನ್ನ ಉಂಟು ಮಾಡುತ್ತೆ. ಸೊ ಇದನ್ನ ಪ್ರಿವೆಂಟ್ ಮಾಡಲಿಕ್ಕೆ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಅಂತ ಬರುತ್ತೆ. ಬಟ್ FSSAI ವತಿಯಿಂದ ಕೆಲವೊಂದು ಲೋ ಗ್ರೇಡ್ ವಾಟರ್ ಬಾಟಲ್ಸ್ ಅನ್ನ ಕೂಡ ಫ್ಲಾಗ್ ಮಾಡಿದ್ದಾರೆ, ಅಂದ್ರೆ ಗುರುತಿಸಿರ್ತಾರೆ. ಆ ಒಂದು ಫುಡ್ ಗ್ರೇಡ್ ಗಿಂತ ಕಡಿಮೆ ಇರತಕ್ಕಂತ ಬಾಟಲ್ ಗಳನ್ನ ಕೂಡ ಗುರುತಿಸಿರ್ತಾರೆ. ಆಡಿಂಗ್ ಅರ್ಜೆನ್ಸಿ ಟು ರೆಗ್ಯುಲೇಟ್ ಬೋತ್ ಕ್ವಾಲಿಟಿ ಅಂಡ್ ವೇಸ್ಟ್, ಅದರಿಂದ ಗುಣಮಟ್ಟವನ್ನು ಕೂಡ ನಾವು ಟೇಕ್ ಕೇರ್ ಮಾಡಬೇಕಾಗಿರುತ್ತೆ. ಅಂದ್ರೆ ಬರ್ತಕ್ಕಂಥ ಎಲ್ಲ ಪ್ಲಾಸ್ಟಿಕ್ ಬಾಟಲ್ಗಳು ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಿರೋದಿಲ್ಲ. ಅದರಲ್ಲೂ ಕೂಡ ಈ ಸಬ್ ಸ್ಟ್ಯಾಂಡರ್ಡ್ ಪ್ಲಾಸ್ಟಿಕ್ ಅನ್ನ ನೋಡಬಹುದಾಗಿರುತ್ತೆ. ಆ ಗುಣಮಟ್ಟವನ್ನು ಈ ಸಮಿತಿ ನೋಡಬೇಕಾಗಿರುತ್ತೆ. ಅದ್ರ ಜೊತೆಗೆ ತ್ಯಾಜ್ಯವನ್ನ ಕೂಡ ನಿರ್ವಹಣೆ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಈ ಒಂದು ಸಮಿತಿಯ ವತಿಯಿಂದ ಮಾಡಲಾಗುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಯಾವ ಇಸ್ರೇಲಿ ಮಿಲಿಟರಿ ಕಾರ್ಯಾಚರಣೆಗೆ ಪ್ರತಿಕ್ರಿಯೆಯಾಗಿ ಇರಾನ್ ಆಪರೇಷನ್ ಟ್ರೂ ಪ್ರಾಮಿಸ್ 3 ಅನ್ನು ಪ್ರಾರಂಭಿಸಿತು? ಇರಾನ್ ಲಾಂಚ್ಡ್ ಆಪರೇಷನ್ ಟ್ರೂ ಪ್ರಾಮಿಸ್ 3 ಇನ್ ರೆಸ್ಪಾನ್ಸ್ ಟು ವಿಚ್ ಇಸ್ರೇಲಿ ಮಿಲಿಟರಿ ಆಪರೇಷನ್. ಸೊ ಇಸ್ರೇಲಿಯವರು ಇರಾನ್ನ ನ್ಯೂಕ್ಲಿಯರ್ ಬೇಸ್ಗಳನ್ನ ಡಿಸ್ಟ್ರಾಯ್ ಮಾಡಲಿಕ್ಕೆ ಮೊದಲು ತನ್ನ ವಾರನ್ನ ಸ್ಟಾರ್ಟ್ ಮಾಡಿರುತ್ತೆ. ಆ ವಾರ್ನ ಎಗೇನ್ಸ್ಟ್ ಆಗಿ ಇರಾನ್ ಲಾಂಚ್ ಮಾಡಿರ್ತಕ್ಕಂಥ ಆಪರೇಷನ್ ಅನ್ನು ನಾವು ಟ್ರೂ ಪ್ರಾಮಿಸ್ 3 ಅಂತ ಹೇಳ್ತೇವೆ. ಹಾಗಿದ್ರೆ ಇಸ್ರೇಲ್ ಇದಕ್ಕಿಂತ ಮುಂಚೆ ಪ್ರಾರಂಭ ಮಾಡಿರ್ತಕ್ಕಂಥ ಆಪರೇಷನ್ ಅನ್ನು ನಾವೇನಂತ ಕರೀತೇವೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪರೇಷನ್ ರೈಸಿಂಗ್ ಲಯನ್ ಅಂತ ಹೇಳ್ತೇವೆ. ಸೊ ಇದರ ಬಗ್ಗೆ ನಾನು ಹಿಂದಿನ ಆರ್ಟಿಕಲ್ ಅಲ್ಲೇ ಡಿಸ್ಕಸ್ ಮಾಡಿದ್ದೆ. ಸೊ ಈಗ ಇಸ್ರೇಲ್ ಮತ್ತೆ ಈ ಒಂದು ಇರಾನ್ ನಡುವೆ ಏನ್ ಸಂಘರ್ಷ ನಡೀತಾ ಇದೆ, ಆ ಸಂಘರ್ಷದಲ್ಲಿ ಇದುವರೆಗೂ ಆಗಿರ್ತಕ್ಕಂಥ ಕೆಲವೊಂದು ಡೆವಲಪ್ಮೆಂಟ್ಸ್ ಅನ್ನ ನಾನು ಡಿಸ್ಕಸ್ ಮಾಡ್ತೇನೆ. ಸೊ ಒಂದು ಸಪರೇಟ್ ವಿಡಿಯೋದಲ್ಲಿ ಈ ಒಂದು ಇಸ್ರೇಲ್ ಮತ್ತೆ ಇರಾನ್ ಅದರ ಐತಿಹಾಸಿಕವಾಗಿ ಅವರು ನಡೆದು ಬಂದ ದಾರಿಗಳಿಂದ ಸೊ ಇಲ್ಲಿಯವರೆಗೂ ಏನೇನಾಗಿದೆ
ಎಲ್ಲ ಅಪ್ಡೇಟ್ಸ್ಗಳನ್ನು ಬೋತ್ ಜಿಯೋಗ್ರಫಿಕಲಿ, ಪೊಲಿಟಿಕಲಿ, ಎಕನಾಮಿಕಲಿ ಎಲ್ಲ ಆ್ಯಂಗಲ್ಸ್ಗಳಲ್ಲಿ ಒಂದು ಸಪರೇಟ್ ಸೆಷನಲ್ಲಿ ನಾವು ಡಿಸ್ಕಸ್ ಮಾಡ್ತೇವೆ. ಸೊ ಅದರಲ್ಲಿ ಸಾಕಷ್ಟು ಮಾಹಿತಿಯನ್ನು ಬೋತ್ ಭೌಗೋಳಿಕಲಿ ಸುತ್ತು ಇರ್ತಕ್ಕಂಥ ರಾಷ್ಟ್ರಗಳು ಯಾವುದ್ಯಾವುದು, ಟ್ರೇಡ್ಗೆ ಯೂಸ್ ಮಾಡ್ತಕ್ಕಂಥ ಕೆಲವೊಂದು ಕೊಲ್ಲಿಗಳು ಯಾವುದ್ಯಾವುದು, ಯಾರು ಏನನ್ನ ಅವರು ಬ್ಲಾಕ್ ಮಾಡ್ತಕ್ಕಂಥ ರೈಟ್ಸ್ ಇರುತ್ತೆ, ಅದರಿಂದ ಭಾರತ ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಎಕನಾಮಿ ರಿಲೇಟೆಡ್ ಏನೇನು ಇಂಪ್ಯಾಕ್ಟ್ಸ್ ಆಗುತ್ತೆ, ಸೊ ಎಲ್ಲ ಮಾಹಿತಿಯನ್ನು ಒಂದು ವಿಸ್ತೃತವಾಗಿರ್ತಕ್ಕಂಥ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೇವೆ. ಸೊ ಈ ಒಂದು ಸೆಷನಲ್ಲಿ ಈ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಮಾತ್ರ ನಾವಿಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡ್ತಾ ಇದ್ದೇವೆ. ಸೊ ಇರಾನ್ ಹ್ಯಾಸ್ ಲಾಂಚ್ ಆಪರೇಷನ್ ಟ್ರೂ ಪ್ರಾಮಿಸ್ 3. ಸೊ ಇರಾನ್ ಅವರೀಗ ಆಪರೇಷನ್ ಟ್ರೂ ಪ್ರಾಮಿಸ್ 3 ಅನ್ನು ಲಾಂಚ್ ಮಾಡಿರ್ತಾರೆ. ಸೊ ಇದು ಲಾರ್ಜ್ ಸ್ಕೇಲ್ ರಿಟಾಲಿಯೇಷನ್ ಸ್ಟ್ರೈಕ್ಸ್ ಆನ್ ಇಸ್ರೇಲ್, ಅಂದ್ರೆ ದೊಡ್ಡ ಮಟ್ಟದಲ್ಲಿ ಇಸ್ರೇಲ್ ಮೇಲೆ ಮಾಡ್ತಾ ಇರ್ತಕ್ಕಂಥ ಒಂದು ಆಕ್ರಮಣವಾಗಿರುತ್ತೆ. ಸೊ ಯಾವುದಕ್ಕೆ ರೆಸ್ಪಾನ್ಸ್ ಆಗಿ ಇದನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಆಪರೇಷನ್ ರೈಸಿಂಗ್ ಲಯನ್, ಇದನ್ನ ಇಸ್ರೇಲ್ ಅವರು ಮಾಡಿರ್ತಾರೆ ಇರಾನ್ ಮೇಲೆ. ಸೊ ಇದಕ್ಕೆ ಪ್ರತ್ಯುತ್ತರವಾಗಿ ಇವರು ಆಪರೇಷನ್ ಟ್ರೂ ಪ್ರಾಮಿಸ್ 3 ಅನ್ನ ಕಂಡಕ್ಟ್ ಮಾಡಿರ್ತಕ್ಕಂಥದ್ದನ್ನ ಸೊ ನಾವೀಗ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಇಸ್ರೇಲ್ಸ್ ಆಪರೇಷನ್ ರೈಸಿಂಗ್ ಲೈನ್ ಏನಿದೆ, ಸೊ ಇದರಲ್ಲಿ ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ 200 ಫೈಟರ್ ಜೆಟ್ಸ್ ಅನ್ನ ಇರಾನಿಯನ್ ನ್ಯೂಕ್ಲಿಯರ್ ಸೈಟ್ಸ್ ಮೇಲೆ ಅವರು ಅಟ್ಯಾಕ್ ಮಾಡಿರ್ತಾರೆ. ಅಂದ್ರೆ ಇರಾನ್ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪರಮಾಣು ನೆಲೆಗಳೇನಿರ್ತವೆ ಅದರ ಮೇಲೆ 200 ಫೈಟರ್ ಜೆಟ್ ಗಳನ್ನ ಇಸ್ರೇಲ್ ಅವರು ಮೊದಲು ಲಾಂಚ್ ಮಾಡಿರ್ತಾರೆ. ಸೊ ಇದರಿಂದ ಕಿಲ್ಲಿಂಗ್ ಟಾಪ್ IRGC ಕಮಾಂಡರ್ಸ್ ಅಂಡ್ ಸೈಂಟಿಸ್ಟ್, ಅಂದ್ರೆ ಕೆಲವೊಂದು ವಿಜ್ಞಾನಿಗಳು ಮತ್ತೆ IRGC ಕಮಾಂಡರ್ ಗಳನ್ನ ಈ ಒಂದು ಸ್ಟ್ರೈಕ್ ನಿಂದ ಅವರು ಸಾಯಿಸಿರ್ತಕ್ಕಂಥದ್ದು ಈ ಒಂದು ಯುದ್ಧಕ್ಕೆ ಪ್ರಾರಂಭವಾಗಿರ್ತಕ್ಕಂಥ ಒಂದು ಪಾಯಿಂಟ್ ಆಗಿರುತ್ತೆ. ಸೊ ಅದಾದ್ಮೇಲೆ ಇರಾನ್ಸ್ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಲಾಂಚ್ಡ್ ಹಂಡ್ರೆಡ್ಸ್ ಆಫ್ ಬ್ಯಾಲಿಸ್ಟಿಕ್ ಅಂಡ್ ಹೈಪರ್ಸಾನಿಕ್ ಮಿಸೈಲ್ಸ್. ಓಕೆ, ಸೊ ಇದಕ್ಕೆ ಪ್ರತ್ಯುತ್ತರವಾಗಿ ಇರಾನ್ ಏನ್ ಮಾಡುತ್ತೆ ಅಂದ್ರೆ, ಸೊ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅಂತ ಹೇಳ್ತೇವೆ. ಸೊ ಇವರು ಕೆಲವೊಂದು ಹೈಪರ್ಸಾನಿಕ್ ಮಿಸೈಲ್ಗಳನ್ನ, ಬಾಲಿಸ್ಟಿಕ್ ಮಿಸೈಲ್ಗಳನ್ನ ಲಾಂಚ್ ಮಾಡ್ತಾರೆ. ಸೊ ಎಲ್ಲೆಲ್ಲಿ ಮಾಡ್ತಾರೆ ಅಂದ್ರೆ ಫತಾ 1 ಟಾರ್ಗೆಟಿಂಗ್ ಇನ್ಕ್ಲೂಡಿಂಗ್ ಫತಾ 1 ಟಾರ್ಗೆಟಿಂಗ್ ಟೆಲ್ ಅವೀವ್, ಐಫಾ ಮತ್ತೆ ಜೆರುಸಲಂ ಮೇಲೆ ಟಾರ್ಗೆಟ್ ಮಾಡಿ ಸೊ ಅನೇಕ ಒಂದು 100 ಬ್ಯಾಲಿಸ್ಟಿಕ್ ಮತ್ತೆ ಹೈಪರ್ಸಾನಿಕ್ ಕ್ಷಿಪಣಿಗಳನ್ನ ಸೊ ಉಡಾಯಿಸಿರ್ತಕ್ಕಂಥದ್ದನ್ನ ನಾವು ಇರಾನ್ ವತಿಯಿಂದ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ IRGC ಏನಿದೆ ಕ್ಲೇಮ್ ಟು ಯೂಸ್ AI ಅಸಿಸ್ಟೆಡ್ ಮಿಸೈಲ್ ಟ್ಯಾಕ್ಟಿಕ್ಸ್, ಅಂದ್ರೆ ಈ ಸರಿ ಅವರು ಯುದ್ಧದಲ್ಲಿ ಕೃತಕ ಬುದ್ಧಿಮತ್ತೆಯನ್ನ ಬಳಕೆ ಮಾಡಿಕೊಂಡಿದೆ ಅಂತ ಸೊ ಇರಾನ್ ವತಿಯಿಂದ ಅವರು ಕ್ಲೇಮ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇನ್ಕ್ಲೂಡಿಂಗ್ ಡೆಕಾಯ್ ಸ್ಯಾಚುರೇಷನ್ ಅಂಡ್ ಟ್ರಾಜೆಕ್ಟರಿ ಆಲ್ಟರೇಷನ್ ಟು ಓವರ್ವೆಲ್ಮ್ ಇಸ್ರೇಲ್ಸ್ ಐರನ್ ಡೋಮ್ ಡಿಫೆನ್ಸ್ ಸಿಸ್ಟಮ್, ಅಂದ್ರೆ ಇಸ್ರೇಲ್ನ ಒಂದು ಡಿಫೆನ್ಸ್ ಸಿಸ್ಟಮ್ ಇರುತ್ತೆ, ಅದನ್ನ ಐರನ್ ಡೋಮ್ ಅಂತ ಹೇಳ್ತೇವೆ. ಆ ಒಂದು ಐರನ್ ಡೋಮ್ ಡಿಫೆನ್ಸ್ ಸಿಸ್ಟಮ್ ಅನ್ನ ತಪ್ಪಿಸ್ಕೊಳ್ಳಿಕ್ಕೆ ಅವರು ಲಾಂಚ್ ಮಾಡಿರ್ತಕ್ಕಂಥ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಏನಿರ್ತವೆ ಸೊ ಅದರ ಪಥಗಳನ್ನ ಚೇಂಜ್ ಮಾಡಲಿಕ್ಕೆ, ಯಾಕಂದ್ರೆ ಆ ಡಿಫೆನ್ಸ್ ಸಿಸ್ಟಮ್ ಅನ್ನ ತಪ್ಪಿಸ್ಕೊಳ್ಳಿಕ್ಕೆ ಆ ಟ್ರಾಜೆಕ್ಟರಿಯನ್ನ ಬದಲಾವಣೆ ಮಾಡಬೇಕಾಗಿರುತ್ತೆ. ಅಂದ್ರೆ ಫಸ್ಟ್ ಏನೋ ಟಾರ್ಗೆಟ್ಗೆ ಸೆಟ್ ಮಾಡಿರ್ತಾರೆ, ಸೊ ಅದೇನಾದ್ರೂ ಅವರ ಡಿಫೆನ್ಸ್ ಇಂದ ಅದನ್ನ ಡಿಸ್ಟ್ರಾಯ್ ಮಾಡ್ತಕ್ಕಂಥ ಸಾಧ್ಯತೆ ಇದ್ರೆ ಅದರ ಟ್ರಾಜೆಕ್ಟರಿಯನ್ನ ಬದಲಾವಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿರ್ತಾರೆ. ಸೊ ಈ ಒಂದು ವ್ಯವಸ್ಥೆಯನ್ನ ಅವ್ರು ಮಾಡಲಿಕ್ಕೆ ಕೃತಕ ಬುದ್ಧಿಮತ್ತೆಯನ್ನ ಪರಿಣಾಮಕಾರಿಯಾಗಿ ಈ ಒಂದು ಯುದ್ಧದಲ್ಲಿ ಬಳಕೆ ಮಾಡಲಾಗಿರುತ್ತೆ. ಅದಕ್ಕೆ ಆ ಒಂದು ಕಾರಣದಿಂದ ಅಂದ್ರೆ ಈ ಒಂದು ಯುದ್ಧಕ್ಕೆ ಸೊ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಸೊ US ಮತ್ತೆ UK ಅವರೆಲ್ಲ ಇಸ್ರೇಲ್ಗೆ ಡಿಫೆನ್ಸ್ ಅಸೆಟ್ಸ್ ಟು ಸಪೋರ್ಟ್ ಇಸ್ರೇಲ್. ಸೊ ಇಸ್ರೇಲ್ಗೆ ಅಮೆರಿಕ ಮತ್ತು UK ಇಸ್ರೇಲ್ಗೆ ಬೆಂಬಲ ನೀಡಲು ವಾಯು ರಕ್ಷಣಾ ಸ್ವತ್ತುಗಳನ್ನ ನಿಯೋಜಿಸಿದೆ. ಸೊ ಅಮೆರಿಕ ಮತ್ತೆ UK ಸೊ ಇಸ್ರೇಲ್ಗೆ ಈ ನಿಟ್ಟಿನಲ್ಲಿ ಬೆಂಬಲ ನೀಡಲಿಕ್ಕೆ ಅವರು ವಾಯು ರಕ್ಷಣಾ ಸ್ವತ್ತುಗಳನ್ನ ನಿಯೋಜನೆ ಮಾಡಿರುತ್ತೆ. ಸೊ ಮುಂದೆ ಈ ಒಂದು ಯುದ್ಧ ಎಸ್ಕಲೇಟ್ ಆಗ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ ಅಥವಾ ಸೀಸ್ ಫೈರ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ವಿ ವಿಶ್ ಫಾರ್ ಸೀಸ್ ಫೈರ್ ಅಂತಕ್ಕಂಥದ್ದು ನನ್ನ ಒಂದು ಒಪಿನಿಯನ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಯಾವ ವರ್ಷವನ್ನು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಅಂತಾರಾಷ್ಟ್ರೀಯ ಮಹಿಳಾ ರೈತ ವರ್ಷ ಎಂದು ಘೋಷಿಸಿದೆ? ಸೊ ವಿಚ್ ಇಯರ್ ಆಸ್ UN ಜನರಲ್ ಅಸೆಂಬ್ಲಿ ಡಿಕ್ಲೇರ್ಡ್ ಆಸ್ ಇಂಟರ್ನ್ಯಾಷನಲ್ ಇಯರ್ ಆಫ್ ವಿಮೆನ್ ಫಾರ್ಮರ್? ಸೊ ಅಂತಾರಾಷ್ಟ್ರೀಯ ಮಹಿಳಾ ರೈತರ ವರ್ಷವಾಗಿ ವಿಶ್ವಸಂಸ್ಥೆ ಯಾವ ವರ್ಷವನ್ನ ಘೋಷಣೆ ಮಾಡಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 2026 ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಇಯರ್ ಆಫ್ ವಿಮೆನ್ ಫಾರ್ಮರ್ಸ್ ಅಂತ ಡಿಕ್ಲೇರ್ ಮಾಡಿರುತ್ತೆ. ಆಕ್ಚುಲಿ 2026 ಕೇವಲ ಇದೊಂದೇ ದಿನವಲ್ಲ, ಸೊ ಸಾಕಷ್ಟು ಬೇರೆ ಬೇರೆ ಕಾರಣಗಳಿಗಾಗಿ ವಿಶ್ವಸಂಸ್ಥೆ ಡಿಕ್ಲೇರ್ ಮಾಡಿರುತ್ತೆ. ಸೊ ಇಲ್ಲಿಂದ ನೋಡ್ಬೋದು, ಮೊದಲನೇದನ್ನ ಇಂಟರ್ನ್ಯಾಷನಲ್ ಇಯರ್ ಆಫ್
ರೇಂಜ್ ಲ್ಯಾಂಡ್ಸ್ ಅಂಡ್ ಪ್ಯಾಸ್ಟೋರಲಿಸ್ಟ್ ಅಂತ ಡಿಕ್ಲೇರ್ ಮಾಡಲಾಗಿರುತ್ತೆ. ಸೊ ಅದಾದ್ಮೇಲೆ ಇಂಟರ್ನ್ಯಾಷನಲ್ ಇಯರ್ ಆಫ್ ವಾಲಂಟಿಯರ್ಸ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಕೂಡ ಡಿಕ್ಲೇರ್ ಮಾಡಲಾಗಿರುತ್ತೆ. ಸೊ ಅದಾದ್ಮೇಲೆ ಈಗ ಇಂಟರ್ನ್ಯಾಷನಲ್ ಇಯರ್ ಆಫ್ ವಿಮೆನ್ ಫಾರ್ಮರ್ಸ್ ಅಂತ ಕೂಡ ಡಿಕ್ಲೇರ್ ಮಾಡಲಾಗಿರುತ್ತೆ. ಸೊ ಈ ಮೂರು ಕೂಡ 2022 ಈ ಮಾಹಿತಿಯನ್ನು ನಾನು ಯುನೈಟೆಡ್ ನೇಷನ್ ವೆಬ್ಸೈಟ್ ಅಲ್ಲೇ ತೆಗೆದುಕೊಂಡಿರ್ತಕ್ಕಂಥ ಮಾಹಿತಿ ಆಗಿರುತ್ತೆ. ಸೊ ಈ 3 ವರ್ಷಗಳಾಗಿ 2026 ಸೆಲೆಬ್ರೇಟ್ ಮಾಡಲಾಗುತ್ತೆ. ಸೊ 2027 ಆಲ್ರೆಡಿ ಡಿಕ್ಲೇರ್ ಆಗಿರುತ್ತೆ. ಇಂಟರ್ನ್ಯಾಷನಲ್ ಇಯರ್ ಆಫ್ ಸಸ್ಟೈನಬಲ್ ಅಂಡ್ ರೆಸಿಲಿಯಂಟ್ ಟೂರಿಸಂ ಅಂತ ಡಿಕ್ಲೇರ್ ಮಾಡಿರ್ತಾರೆ. ಸೊ 2028 ಇನ್ನೂ ವೆಬ್ಸೈಟ್ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇಲ್ಲ, 2029 ತೋರಿಸ್ತಾ ಇದೆ. ಇಂಟರ್ನ್ಯಾಷನಲ್ ಇಯರ್ ಆಫ್ ಆಸ್ಟಿರಾಯ್ಡ್ ಅವೇರ್ನೆಸ್ ಮತ್ತೆ ಪ್ಲಾನೆಟರಿ ಡಿಫೆನ್ಸ್ ಅಂತ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದು ವಿಶ್ವಸಂಸ್ಥೆ ವತಿಯಿಂದ ಆಗಿರ್ತಕ್ಕಂಥ ಒಂದು ಅಪ್ಡೇಟ್ಸ್ ಆಗಿರುತ್ತೆ. ಸೊ ಹಾಗಿದ್ರೆ 2026 ಇನ್ನೂ ಒಂದು ವರ್ಷವಾಗಿ ಅಂದ್ರೆ ಮಹಿಳಾ ರೈತರಿಗೆ ಗೌರವವನ್ನು ಸೂಚಿಸತಕ್ಕಂಥ ಇಂಟರ್ನ್ಯಾಷನಲ್ ಇಯರ್ ಆಫ್ ವಿಮೆನ್ ಫಾರ್ಮರ್ಸ್ ಆಗಿ ಡಿಕ್ಲೇರ್ ಮಾಡಲಾಗಿರುತ್ತೆ. ಹಾಗಿದ್ರೆ ವೈ ಇಟ್ ಮ್ಯಾಟರ್ಸ್, ಏನಕ್ಕೆ ಇದು ಅಷ್ಟು ಮುಖ್ಯ ಅಂತ ನಾವಿಲ್ಲಿ ನೋಡೋದಾದ್ರೆ, ವಿಮೆನ್ ಪ್ರೊಡ್ಯೂಸ್ ನಿಯರ್ಲಿ 50% ಆಫ್ ದಿ ವರ್ಲ್ಡ್ಸ್ ಫುಡ್, ಅಂದರೆ ಪ್ರಪಂಚದಾದ್ಯಂತ ಉತ್ಪಾದನೆ ಆಗಿರ್ತಕ್ಕಂಥ ಆಹಾರ ಏನಿದೆ ಆ ಆಹಾರದ ಉತ್ಪಾದನೆಯಲ್ಲಿ 50% ಮಹಿಳೆಯರ ಭಾಗಿ ಆಗಿರ್ತಕ್ಕಂಥದ್ದು. ಸೊ ಇದು ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದನ್ನ ಸೂಚಿಸ್ತಕ್ಕಂಥ ಒಂದು ಪಾಯಿಂಟ್ ಆಗಿರುತ್ತೆ. ಇನ್ ಡೆವಲಪಿಂಗ್ ಕಂಟ್ರೀಸ್ ಅಂದರೆ ಮುಂದುವರಿಯುತ್ತಿರುವ ರಾಷ್ಟ್ರಗಳಲ್ಲಿ ದೇ ಕಾಂಟ್ರಿಬ್ಯೂಟ್ 60 to 80% ಆಫ್ ಫುಡ್ ಪ್ರೊಡಕ್ಷನ್, ಅಂದರೆ 60ರಿಂದ 80% ಆಹಾರ ಉತ್ಪಾದನೆ ಮುಂದುವರಿಯುತ್ತ ರಾಷ್ಟ್ರಗಳಲ್ಲಿ ಮಹಿಳೆಯರ ಕೊಡುಗೆಯಿಂದ ಆಗ್ತಾ ಇರೋದು ಕೂಡ ಸೊ ಈ ಒಂದು ವರ್ಷದ ಆಚರಣೆಗೆ ಇನ್ನೊಂದು ಸಿಗ್ನಿಫಿಕೆಂಟ್ ಪಾಯಿಂಟ್ ಆಗಿರುತ್ತೆ. ಸೊ ನಮ್ಮ ಭಾರತ ದೇಶವನ್ನ ತೆಗೆದುಕೊಂಡಾಗ 80% ಆಫ್ ಎಕನಾಮಿಕಲಿ ಆಕ್ಟಿವ್ ವಿಮೆನ್ ಇಂಡಿಯಾ ವರ್ಕಿಂಗ್ ಇನ್ ಅಗ್ರಿಕಲ್ಚರ್, ಅಂದ್ರೆ ನಮ್ಮ ಭಾರತ ದೇಶದಲ್ಲಿ 80% ಮಹಿಳೆಯರು ಆರ್ಥಿಕವಾಗಿ ಯಾರು ಸಕ್ರಿಯರಾಗಿದ್ದಾರೆ ಅದರಲ್ಲಿ ಬಹುಪಾಲು ಮಹಿಳೆಯರು ಕೃಷಿಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥದ್ದು ಕೂಡ ನಮ್ಮ ಭಾರತ ದೇಶಕ್ಕೆ ಈ ಒಂದು ವರ್ಷ ತುಂಬಾ ಪ್ರಮುಖವಾಗಿರ್ತಕ್ಕಂಥ ಒಂದು ವರ್ಷವಾಗಿರುತ್ತೆ. ಓನ್ಲಿ 8.3% ಓನ್ ಫಾರ್ಮ್ ಲ್ಯಾಂಡ್, ಲಿಮಿಟಿಂಗ್ ಆಕ್ಸೆಸ್ ಟು ಕ್ರೆಡಿಟ್, ಟೆಕ್ನಾಲಜಿ ಅಂಡ್ ಸ್ಕೀಮ್. ಸೊ ಇಲ್ಲಿ ನಾವೇನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ಸೊ ಅರೌಂಡ್ 80% ಆಫ್ ವಿಮೆನ್ ಎಕನಾಮಿಕಲಿ ಇನ್ವಾಲ್ವ್ ಆಗಿದ್ರು ಕೂಡ ಕೇವಲ 8.3% ಮಹಿಳೆಯರ ಹೆಸರುಗಳಲ್ಲಿ ಮಾತ್ರ ಆ ಒಂದು ಜಮೀನುಗಳು ರಿಜಿಸ್ಟರ್ ಆಗಿರುತ್ತೆ. ಸೊ ಇದರಿಂದ ಅವ್ರಿಗೆ ಸಿಗ್ತಕ್ಕಂಥ ಬೆನಿಫಿಟ್ಸ್ ಏನಿರುತ್ತೆ, ಆಬ್ವಿಯಸ್ಲಿ ಆ ಬೆನಿಫಿಟ್ಸ್ ಅನ್ನು ತಗೊಳ್ಬೇಕಾಗಿದ್ರೆ ಆ ಒಂದು ಕೃಷಿ ಭೂಮಿ ಅವರ ಹೆಸರಲ್ಲಿ ಇರಬೇಕಾಗಿರುತ್ತೆ. ಸೊ ಅದು ಅವರ ಹೆಸರಲ್ಲಿ ಇಲ್ಲದೆ ಇರುವ ಕಾರಣದಿಂದ ಅನೇಕ ಸ್ಕೀಮ್ಸ್ ಗಳನ್ನ ವಂಚಿತರಾಗಿರ್ತಕ್ಕಂಥದ್ದನ್ನ ಕೂಡ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ನಗರ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಮೊಬೈಲ್ ಆಧಾರಿತ ಈ ಮತದಾನ ವ್ಯವಸ್ಥೆಯನ್ನು ಜಾರಿಗೆ ತಂದ ಭಾರತದ ಮೊದಲ ರಾಜ್ಯ ಯಾವುದು? ಸೊ ವಿಚ್ ಸ್ಟೇಟ್ ಇಸ್ ದ ಫಸ್ಟ್ ಇನ್ ಇಂಡಿಯಾ ಟು ಇಂಪ್ಲಿಮೆಂಟ್ ಅ ಮೊಬೈಲ್ ಬೇಸ್ಡ್ ಇ ವೋಟಿಂಗ್ ಸಿಸ್ಟಮ್ ಫಾರ್ ಅರ್ಬನ್ ಲೋಕಲ್ ಬಾಡಿ ಎಲೆಕ್ಷನ್? ಸೊ ಅರ್ಬನ್ ಲೋಕಲ್ ಬಾಡಿ, ಫಾರ್ ಎಕ್ಸಾಂಪಲ್ ನಮ್ಮ ಬೆಂಗಳೂರಲ್ಲಿ BBMP ಈ ರೀತಿಯ ಸಂಸ್ಥೆ ಇನ್ನೊಂದು ರಾಜ್ಯದಲ್ಲಿ ಏನಿರುತ್ತೆ ಅವರು ಪ್ರಪ್ರಥಮ ಬಾರಿಗೆ ಫಿಸಿಕಲಿ ಒಂದು ವೋಟ್ ಬೂತ್ಗೆ ಹೋಗಿ ವೋಟ್ ಮಾಡೋದ್ರ ಬದಲಾಗಿ ಮೊಬೈಲ್ನ ಮುಖಾಂತರ ವೋಟ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಇಂಟ್ರಡ್ಯೂಸ್ ಮಾಡ್ತಾ ಇದೆ. ಆ ರಾಜ್ಯ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಿಹಾರ್ ಈ ಒಂದು ಪ್ರಯತ್ನವನ್ನ ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತ ದೇಶದಲ್ಲಿ ಮಾಡ್ತಾ ಇರ್ತಕ್ಕಂಥ ಒಂದು ರಾಜ್ಯವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಬಿಹಾರ್ ಬಿಕಮ್ಸ್ ದಿ ಫಸ್ಟ್ ಸ್ಟೇಟ್ ಟು ಅಡ್ಯಾಪ್ಟ್ ಈ ವೋಟಿಂಗ್ ಸಿಸ್ಟಮ್ ಫಾರ್ ಅರ್ಬನ್ ಪೋಲ್ಸ್, ಅಂದ್ರೆ ನಗರ ಚುನಾವಣೆಗಳಿಗಾಗಿ ಬಿಹಾರ ರಾಜ್ಯವು ಈ ವೋಟಿಂಗ್ ಪದ್ಧತಿಯನ್ನ ಪ್ರಪ್ರಥಮ ಬಾರಿಗೆ ನಮ್ಮ ಭಾರತ ದೇಶದಲ್ಲಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ರಾಜ್ಯವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಮೊಬೈಲ್ ನ ಮುಖಾಂತರ ವೋಟ್ ಮಾಡ್ತಕ್ಕಂಥದ್ದು VVPAT ನಂತೆಯೇ ವರ್ಕ್ ಮಾಡುತ್ತೆ. ಅಂದ್ರೆ ಎಕ್ಸಾಕ್ಟ್ಲಿ VVPAT ಹೇಗೆ ವರ್ಕ್ ಆಗುತ್ತೆ ಅದೇ ರೀತಿ ಕೆಲಸ ಮಾಡ್ತಕ್ಕಂಥ ಒಂದು ಡಿವೈಸ್ ಅನ್ನ ಅಥವಾ ಆಪ್ಸ್ ಗಳನ್ನ ಅವರು ಡೆವಲಪ್ ಮಾಡಿರ್ತಾರೆ. ಸೊ VVPAT ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಸೊ ವೋಟ್ ಹಾಕಿದ್ರೆ ಸೊ ಇಲ್ಲಿ ನಾವು ವೋಟ್ ಮಾಡ್ತಕ್ಕಂಥದ್ದು, ವೋಟ್ ಮಾಡಿದ ನಂತರ ನಾವು ಯಾರಿಗೆ ವೋಟ್ ಮಾಡಿದೀವಿ ಅಂತಕ್ಕಂಥ ಸ್ಲಿಪ್ ನಮಗೆ 7 seconds ಅದು ಡಿಸ್ಪ್ಲೇ ಆಗುತ್ತೆ. ಸೊ ಡಿಸ್ಪ್ಲೇ ಆದ ನಂತರ ಅದು ಕಟ್ ಆಗಿ ಸೇವ್ ಆಗುತ್ತೆ. ಸೊ ಇದನ್ನ ನಾವು VVPAT ಸಿಸ್ಟಮ್ ಅಂತ ಹೇಳ್ತೇವೆ. ಸೊ ವೋಟಿಂಗ್ ಸಿಸ್ಟಮ್ ಅಲ್ಲಿ ಆಗಬಹುದಾಗಿರ್ತಕ್ಕಂಥ ಅಥವಾ ಆಗುತ್ತೆ ಎಂದು ನಂಬಲಾಗಿರ್ತಕ್ಕಂಥ ಮೋಸವನ್ನ ಪ್ರಿವೆಂಟ್ ಮಾಡಲಿಕ್ಕೆ ಈ ಒಂದು VVPAT ಸಿಸ್ಟಮ್ ಅನ್ನ ನಮ್ಮ ಭಾರತ ದೇಶದಲ್ಲಿ ಇಂಟ್ರಡ್ಯೂಸ್ ಮಾಡಿರ್ತಾರೆ. ಹಾಗಿದ್ರೆ ಈ ಒಂದು ಹೊಸ ಸಿಸ್ಟಮ್ ಆಫ್ ಎಲೆಕ್ಷನ್ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳೋದಾದ್ರೆ, ಸೊ ಬಿಹಾರ್ ಬಿಕಮ್ಸ್ ದಿ ಇಂಡಿಯಾಸ್ ಫಸ್ಟ್ ಸ್ಟೇಟ್ ಟು ಇಂಪ್ಲಿಮೆಂಟ್ ಮೊಬೈಲ್ ಬೇಸ್ಡ್ ಇ ವೋಟಿಂಗ್ ಸಿಸ್ಟಮ್ ಫಾರ್ ಅರ್ಬನ್ ಲೋಕಲ್ ಬಾಡಿ, ನಗರ ಸ್ಥಳೀಯ ಸಂಸ್ಥೆಗಳಿಗೆ ನಮ್ಮ ಭಾರತ ದೇಶದಲ್ಲಿ ಈ ಮೊಬೈಲ್ ವೋಟಿಂಗ್ ಸಿಸ್ಟಮ್ ಅನ್ನ ಪ್ರಾರಂಭ ಮಾಡಿರ್ತಕ್ಕಂಥ ಮೊದಲ ರಾಜ್ಯವಾಗಿ ನಾವು ಬಿಹಾರನ್ನ ಗುರುತಿಸಬಹುದಾಗಿರುತ್ತೆ. ಸೊ ಇದರ
ಲಾಂಚ್ ಟೈಮ್ ಲೈನ್ ಅನ್ನು ನಾವು ನೋಡೋದಾದ್ರೆ ಪೈಲಟೆಡ್ ಡ್ಯೂರಿಂಗ್ ಜೂನ್ 28, 2025 ಇನ್ ಮುನ್ಸಿಪಲ್ ಅಂಡ್ ಅರ್ಬನ್ ಬಾಡಿ ಪೋಲ್ಸ್. ಅಂದ್ರೆ ಜೂನ್ 28ನೇ ತಾರೀಕು ಈ ಪುರಸಭೆ ಮತ್ತು ನಗರ ಸಂಸ್ಥೆಗಳಿಗೆ ಚುನಾವಣೆಯನ್ನ ನಡೆಸಲಾಗ್ತಾ ಇದೆ. ಸೊ ಇದರಲ್ಲಿ ಪ್ರಾಯೋಗಿಕವಾಗಿ ಇದನ್ನ ಜಾರಿಗೆ ತರ್ತಾರೆ. ಸೊ ವಾಟ್ ಈಸ್ ದ ಟೆಕ್ನಾಲಜಿ ದಟ್ ದೇ ಆರ್ ಡೂಯಿಂಗ್, ಅಂದ್ರೆ ಯಾವ ತಂತ್ರಜ್ಞಾನವನ್ನ ಇಲ್ಲಿ ಬಳಸ್ತಾ ಇದ್ದಾರೆ, ಯಾರು ಇದನ್ನ ಡೆವಲಪ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಸೊ ಇಟ್ ಈಸ್ ಡೆವಲಪ್ಡ್ ಬೈ CDAC, ಇದನ್ನ ಡೆವಲಪ್ ಮಾಡಲಾಗಿರುತ್ತೆ. ಅಂಡ್ ಬಿಹಾರ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅಂದ್ರೆ ಬಿಹಾರ ರಾಜ್ಯದ ಚುನಾವಣಾ ಆಯೋಗ ಮತ್ತೆ CDAC ನ ವತಿಯಿಂದ ಇದನ್ನ ಡೆವಲಪ್ ಮಾಡಲಾಗಿರುತ್ತೆ. ಸೊ ಇಟ್ ಆಪರೇಟ್ಸ್ ವಯಾ 2 ಮೊಬೈಲ್ ಆಪ್ಸ್, ಅಂದ್ರೆ ಇದಕ್ಕಾಗಿ 2 ಮೊಬೈಲ್ ಅಪ್ಲಿಕೇಶನ್ಸ್ ಅನ್ನ ಅವರು ಡೆವಲಪ್ ಮಾಡಿರ್ತಾರೆ. ಒಂದನ್ನ ಇ ವೋಟಿಂಗ್ ಸೆಕ್ ಬಿಹಾರ್ ಅಂತ ಹೇಳ್ತೇವೆ, ಸೆಕ್ ಬಿಹಾರ್ ಇ ವೋಟಿಂಗ್ ಅಂಡ್ ಸ್ಟೇಟ್ ಡೆವಲಪ್ಮೆಂಟ್ ಪ್ಲಾಟ್ಫಾರ್ಮ್ ಅನ್ನ ಸೊ ಈ ಒಂದು ವೋಟಿಂಗ್ ಆಗಿ ಬಿಹಾರದಲ್ಲಿ ಡೆವಲಪ್ ಮಾಡಲಾಗಿರುತ್ತೆ. ಅಂಡ್ ಇಟ್ ರಿಮೂವ್ಸ್ ನೀಡ್ ಫಾರ್ ಫಿಸಿಕಲ್ ಪ್ರೆಸೆನ್ಸ್ ಅಟ್ ಪೋಲಿಂಗ್ ಬೂತ್ಸ್, ಅಂದ್ರೆ ಯಾರು ಕೂಡ ಪೋಲಿಂಗ್ ಬೂತ್ಗೆ ಹೋಗ್ತಕ್ಕಂಥ ಅವಕಾಶವಿಲ್ಲ, ಮೊಬೈಲ್ ನಲ್ಲಿ ನೇರವಾಗಿ ಅವರು ವೋಟಿಂಗ್ ಅನ್ನ ಮಾಡಬಹುದಾಗಿರುತ್ತೆ. ಅಂಡ್ ಇಲ್ಲಿ ಬ್ಲಾಕ್ ಚೈನ್ ಟೆಕ್ನಾಲಜಿಯನ್ನ ಬಳಕೆ ಮಾಡ್ಕೊಂಡಿರ್ತಾರೆ. ಅಂದ್ರೆ ಯಾವ ತಂತ್ರಜ್ಞಾನಗಳನ್ನ ಇಲ್ಲಿ ಬಳಕೆ ಮಾಡಿರ್ತಾರೆ ಅಂದ್ರೆ ಬ್ಲಾಕ್ ಚೈನ್ ಟೆಕ್ನಾಲಜಿಯನ್ನ ಲೈವ್ನೆಸ್ ಡಿಟೆಕ್ಷನ್ ಅಂಡ್ ಫೇಸ್ ಮ್ಯಾಚ್ ಫಾರ್ ಬಯೋಮೆಟ್ರಿಕ್ ವೆರಿಫಿಕೇಶನ್, ಅಂದ್ರೆ ಬಯೋಮೆಟ್ರಿಕ್ ಪರಿಶೀಲನೆಗಾಗಿ ಜೀವಂತಿಕೆ ಪತ್ತೆ ಮತ್ತು ಮುಖ ಹೊಂದಾಣಿಕೆಯನ್ನ ಮಾಡಲಾಗುತ್ತೆ. ಅಂಡ್ ಆಡಿಟ್ ಟ್ರಯಲ್ ಸಿಮಿಲರ್ ಟು VVPAT ಫಾರ್ ವೋಟ್ ವೆರಿಫಿಕೇಶನ್, ಅಂದ್ರೆ ಮತ ಪರಿಶೀಲನೆಗಾಗಿ VVPAT ಅಲ್ಲಿ ಹೇಗೆ ಡಿಸ್ಪ್ಲೇ ಆಗುತ್ತೆ ಅದೇ ರೀತಿಯ ಡಿಸ್ಪ್ಲೇಯನ್ನ ಇಲ್ಲೂ ಕೂಡ ಮಿಮಿಕ್ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆಯಾಗಿ ನಾವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಗ್ಲೋಬಲಿ ಈ ರೀತಿಯ ಸಿಸ್ಟಮ್ ಅನ್ನ ಮೊದಲು ಯೂಸ್ ಮಾಡಿರ್ತಕ್ಕಂಥದ್ದು ಎಸ್ಟೋನಿಯಾ. ಸೊ ಎಸ್ಟೋನಿಯಾ ರಾಷ್ಟ್ರದಲ್ಲಿ ಸೊ ಈ ರೀತಿಯ ಒಂದು ಮತದಾನ ಪದ್ಧತಿಯನ್ನ ಬಳಕೆ ಮಾಡಿರ್ತಕ್ಕಂಥ ಮುಂಚೂಣಿ ರಾಷ್ಟ್ರಗಳಲ್ಲಿ ನಾವು ಎಸ್ಟೋನಿಯಾದಾದ್ಯಂತ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ VVPAT ಬಗ್ಗೆ ನಾವು ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ, ಯಾಕಂದ್ರೆ ತುಂಬಾ ಎಕ್ಸಾಮ್ಸ್ ಅಲ್ಲಿ ಕೇಳ್ತಿರ್ತಾರೆ. ಸೊ VVPAT ಫುಲ್ ಫಾರ್ಮ್ ಏನು ಅಂದ್ರೆ ವೋಟರ್ ವೆರಿಫಿಯಬಲ್ ಪೇಪರ್ ಆಡಿಟ್ ಟ್ರಯಲ್ ಅಂತ ಹೇಳ್ತೇವೆ. ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರಯಲ್, ನಾವು ವೋಟ್ ಮಾಡಿದ್ದನ್ನ ನಾವೇ ವೆರಿಫೈ ಮಾಡ್ಕೊಳ್ಬಹುದು. ಯಾಕಂದ್ರೆ ಅಲ್ಲೊಂದು ಸ್ಲಿಪ್ ಬರುತ್ತೆ, ಆ ಪೇಪರ್ ಬರುತ್ತೆ, ಆ ಪೇಪರ್ ಅಲ್ಲಿ ನಾವು ಯಾರಿಗೆ ವೋಟ್ ಹಾಕಿದ್ದೇವೆ ಆ ಕ್ರಮ ಸಂಖ್ಯೆ ಆಗಿರ್ಬೋದು ಅಥವಾ ಆ ಚಿಹ್ನೆ ಆಗಿರ್ಬೋದು ಅದು ಆ ಒಂದು ಸ್ಲಿಪ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಇದನ್ನ ತೋರಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವೇನಂತ ಕರಿತೀವಿ ಅಂದ್ರೆ VVPAT ಅಂತ ಹೇಳ್ತೇವೆ. ಸೊ ಚುನಾವಣಾ ಪದ್ಧತಿಯಲ್ಲಿ ಪಾರದರ್ಶಕತೆಯನ್ನ ತರ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಹೌ ಇಟ್ ವರ್ಕ್ಸ್, ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಸೊ ನಾವು ವೋಟ್ ಮಾಡಿದ ನಂತರ ಈ ಒಂದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ನಲ್ಲಿ ನಾವು ವೋಟ್ ಮಾಡ್ತೇವೆ. ಸೊ ಅದನ್ನ EVM ಅಂತ ಹೇಳ್ತೇವೆ. ಸೊ ಅದಾದ್ಮೇಲೆ VVPAT ಏನಿರುತ್ತೆ ಯೂನಿಟ್ ಪ್ರಿಂಟ್ಸ್ a paper slip showing the selected candidate's name and symbol, ಅಂದ್ರೆ ನಾವು ಯಾರಿಗೆ ವೋಟ್ ಮಾಡಿರ್ತೇವೆ ಆ ಒಂದು ವ್ಯಕ್ತಿಯ ಹೆಸರು ಮತ್ತೆ ಸಿಂಬಲ್, ಅವ್ರು ಏನ್ ಚಿಹ್ನೆಯನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ ಆ ಚಿಹ್ನೆಯನ್ನ ಹೊಂದಿರತಕ್ಕಂತ ಒಂದು ಪೇಪರ್ ಸ್ಲಿಪ್ ಅದರಲ್ಲಿ ಪ್ರಿಂಟ್ ಆಗುತ್ತೆ. ಅದನ್ನ ನಾವು VVPAT ಅಂತ ಹೇಳ್ತೇವೆ. ಸೊ ಇದು ಒಂದು ಟ್ರಾನ್ಸ್ಪರೆಂಟ್ ವಿಂಡೋ ಇರುತ್ತೆ, ಅದರ ಮುಖಾಂತರ 7 ಸೆಕೆಂಡ್ಗಳು ನಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಅದರಿಂದ ನಾವು ಯಾರಿಗೆ ವೋಟ್ ಹಾಕಿದ್ದೇವೆ ಅದು ಕರೆಕ್ಟ್ ಆಗಿ ಬಂದಿದೆಯಾ ಇಲ್ವಾ ಅಂತಕ್ಕಂಥದ್ದನ್ನ ನಾವಿಲ್ಲಿ ಚೆಕ್ ಮಾಡ್ಕೊಳ್ಬಹುದಾಗಿರುತ್ತೆ. ಅದಾದ್ಮೇಲೆ ಇದೊಂದು ಸೀಲ್ಡ್ ಬಾಕ್ಸ್ಗೆ ಡ್ರಾಪ್ ಆಗುತ್ತೆ, ಅಂದ್ರೆ ಆ ಚೀಟಿ ಏನಿರುತ್ತೆ ಅದು ಸೀಲ್ ಮಾಡಿರ್ತಕ್ಕಂಥ ಒಂದು ಬಾಕ್ಸ್ಗೆ ಅದು ಡ್ರಾಪ್ ಆಗುತ್ತೆ. ಸೊ ಈ ಬಾಕ್ಸ್ ಅನ್ನ ನಾವು ಫಿಸಿಕಲ್ ಆಡಿಟ್ಗೆ ಯೂಸ್ ಮಾಡ್ಕೊಳ್ಬಹುದು. ಅಂದ್ರೆ ಏನಾದರೂ ಡಿಸ್ಪ್ಯೂಟ್ಸ್ ಬಂದಾಗ ಫಿಸಿಕಲ್ ವೋಟಿಂಗ್ ಕೂಡ ನಾವು ಅದನ್ನ ಚೆಕ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಅದಾದ್ಮೇಲೆ ಇದರ ಆಡಿಟಬಿಲಿಟಿಯನ್ನು ನಾವು ನೋಡೋದಾದ್ರೆ ಇನ್ ಕೇಸ್ ಆಫ್ ಡಿಸ್ಪ್ಯೂಟ್ಸ್, ಅಂದ್ರೆ ಏನಾದರೂ ವಿವಾದಗಳು ಆಗಿದ್ದ ಸಮಯದಲ್ಲಿ ದೀಸ್ ಸ್ಲಿಪ್ಸ್ ಕ್ಯಾನ್ ಬಿ ಕೌಂಟೆಡ್ ಅಂಡ್ ಕ್ರಾಸ್ ಚೆಕ್ ವಿತ್ EVM ರಿಸಲ್ಟ್, ಅಂದ್ರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ರಿಸಲ್ಟ್ಸ್ ನ ಜೊತೆ ಈ ಸ್ಲಿಪ್ಸ್ ಅನ್ನ ನಾವು ಕೌಂಟ್ ಮಾಡೋದ್ರಿಂದ ಅದರ ಅಕ್ಯುರೇಸಿ ಅಥವಾ ನಿಖರತೆ ಹೇಗಿದೆ ಅನ್ನೋದನ್ನ ನಾವು ಸುಲಭವಾಗಿ ಪರೀಕ್ಷೆ ಮಾಡಬಹುದಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಲೀಗಲ್ ಬ್ಯಾಕಿಂಗ್, ಅಂದ್ರೆ ಯಾವಾಗ ಈ ಒಂದು ಸಿಸ್ಟಮ್ ಅನ್ನ ಇನ್ಕ್ಲೂಡ್ ಮಾಡಲಾಯಿತು ಅಂತ ನಾವು ನೋಡೋದಾದ್ರೆ ಸೊ ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ಇಂಡಿಯಾ ಆಫ್ಟರ್ ಸುಬ್ರಮಣಿಯನ್ ಸ್ವಾಮಿ ವರ್ಸಸ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇನ್ 2013, ಅಂದ್ರೆ 2013ರಲ್ಲಿ ಒಂದು ಪ್ರಕರಣ ನಡೆಯುತ್ತೆ ಅಥವಾ ಒಂದು ಕೇಸ್ ನಡೆಯುತ್ತೆ. ಆ ಕೇಸ್ ಸುಬ್ರಮಣಿಯಂ ಸ್ವಾಮಿ ವರ್ಸಸ್ ಭಾರತದ ಚುನಾವಣಾ ಆಯೋಗ ಚುನಾವಣಾ ಪ್ರಕರಣ 2013ರ ನಂತರ ಸೊ ಈ ಒಂದು ಸಿಸ್ಟಮ್ ಅನ್ನ ಪರಿಚಯ ಮಾಡಲಾಗುತ್ತೆ. ಸೊ ಇಟ್ ಈಸ್ ಫುಲ್ಲಿ ಇಂಪ್ಲಿಮೆಂಟೆಡ್ ಬೈ 2017. ಸೊ 2017ರ ವೇಳೆಗೆ ಇದನ್ನ ಸಂಪೂರ್ಣವಾಗಿ ಜಾರಿಗೆ ತಂದಿರತಕ್ಕಂಥ ಒಂದು ವ್ಯವಸ್ಥಿತ ಆಗಿರುತ್ತೆ. ಹಾಗಿದ್ರೆ ಈ VVPAT ಸ್ಲಿಪ್ಸ್ ಏನಿರುತ್ತೆ ದೇ ಆರ್ ರ್ಯಾಂಡಮ್ಲಿ ವೆರಿಫೈಡ್ ಇನ್ 1 ಪೋಲಿಂಗ್ ಬೂತ್ ಪರ್ ಅಸೆಂಬ್ಲಿ ಸೆಗ್ಮೆಂಟ್. ಸೊ ಇನ್ನೊಂದು ಕೂಡ ರೂಲ್ಸ್ ಇರುತ್ತೆ, ಅದೇನು ಅಂದ್ರೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಮತಗಟ್ಟೆಯಲ್ಲಿ VVPAT ಚೀಟಿಗಳನ್ನ ಯಾದೃಚ್ಛಿಕವಾಗಿ ಪರೀಕ್ಷೆ ಮಾಡ್ತಾರೆ. ಅಂದ್ರೆ ಯಾವ್ದಾದ್ರು ಒಂದು ಪೋಲಿಂಗ್ ಸ್ಟೇಷನ್ ಅಲ್ಲಿ ಸೊ ಇದರ ಅಕ್ಯುರೇಸಿ ಕರೆಕ್ಟ್ ಆಗಿದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಲಿಕ್ಕೆ ಅಲ್ಲಿ ವಿವಾದ ಇದ್ರೂ ಇಲ್ಲದಿದ್ರು ಕೂಡ ಸೊ ಅದನ್ನ ಕ್ರಾಸ್ ಚೆಕ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಅನ್ನ ಕೂಡ ಸೊ ಈ ಒಂದು ಎಲೆಕ್ಷನ್ ಸಿಸ್ಟಮ್ಸ್ ಆಫ್ ಇಂಡಿಯಾದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ
ಏಕಪಕ್ಷೀಯ ದಬ್ಬಾಳಿಕೆಯ ಕ್ರಮಗಳ ವಿರುದ್ಧ ಅಂತಾರಾಷ್ಟ್ರೀಯ ದಿನ, ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಯೂನಿಲ್ಯಾಟರಲ್ ಕೋಎರ್ಸಿವ್ ಮೆಷರ್ಸ್. ಸೊ ಈ ಒಂದು ದಿನವನ್ನ ಡಿಸೆಂಬರ್ 4ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಏನಿದು ಕೋರ್ಸಿವ್ ದಬ್ಬಾಳಿಕೆ ಅಂದ್ರೆ ಏನು ಅಂದ್ರೆ, ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಮೇಲೆ ಏಕಸ್ವಾಮ್ಯವಾಗಿ ಯಾವ ರೀತಿ ದಬ್ಬಾಳಿಕೆ ಮಾಡುತ್ತೆ, ಇದು ಯುದ್ಧದ ರೀತಿಯಲ್ಲ, ಇದು ಎಕನಾಮಿಕ್, ಫಿನಾನ್ಷಿಯಲ್ ಆರ್ ಟ್ರೇಡ್ ಸ್ಯಾಂಕ್ಷನ್ಸ್ ಇಂಪೋಸ್ಡ್ ಬೈ ಅ ಕಂಟ್ರಿ. ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ USA ಅನೇಕ ರಾಷ್ಟ್ರಗಳ ಮೇಲೆ ಈ ಒಂದು ಸ್ಯಾಂಕ್ಷನ್ಸ್ ಅನ್ನ ವಿಧಿಸಿರುತ್ತೆ. ಸೊ ಈ ರೀತಿಯ ಸ್ಯಾಂಕ್ಷನ್ ಅನ್ನ ವಿಧಿಸಬೇಕಾಗಿದ್ರೆ ಅವರು UN ಸೆಕ್ಯೂರಿಟಿ ಕೌನ್ಸಿಲ್ ಅಪ್ರೂವಲ್ ಅನ್ನ ತೆಗೆದುಕೊಳ್ಬೇಕಾಗಿರುತ್ತೆ. ಸೊ ಈ ರೀತಿಯ ಪ್ರಯತ್ನಗಳ ಬಗ್ಗೆ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ದಿನವಾಗಿ ಸೊ ಈ ಒಂದು ದಿನವನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಂಟರ್ನ್ಯಾಷನಲ್ ಡೇ ಫಾರ್ ಕೌಂಟರಿಂಗ್ ಹೇಟ್ ಸ್ಪೀಚ್ ಅಂದ್ರೆ ದ್ವೇಷ ಭಾಷಣವನ್ನ ಎದುರಿಸುವ ಅಂತಾರಾಷ್ಟ್ರೀಯ ದಿನ. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ಜೂನ್ 18ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ, ಹೇಟ್ ಸ್ಪೀಚ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೆಕ್ಸಸ್ ಅಂದ್ರೆ ದ್ವೇಷ ಭಾಷಣ ಮತ್ತು ಕೃತಕ ಬುದ್ಧಿಮತ್ತೆಯ ನೆಕ್ಸಸ್ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿಗೆ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 892. ಇಲ್ಲಿ ವಿಡಿಯೋನ ಪಾಸ್ ಮಾಡ್ಕೊಳ್ಳಿ, ಪ್ರಶ್ನೆನ ಓದಿ ಉತ್ತರಗಳನ್ನ ಕೊಡಿ. ಸೊ ಇದು ಪ್ರಶ್ನೆ ಸಂಖ್ಯೆ 1 ಆಗಿರುತ್ತೆ, ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಮುಕ್ತಾಯಗೊಂಡಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಓದ್ತಾ ಇರಿ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.